ಫಾರ್ಮಸಿ ಬಗ್ಗೆ ಅವೇರ್ನೆಸ್ಸು ಕರ್ನಾಟಕದಲ್ಲಿ ಮೊದಲೇ ಇರಲಿಲ್ಲ. ಈಗ ಮತ್ತು ಡಿ ಫಾರ್ಮಾ ಭಾಳ ಮಂದಿಗೆ ಗೊತ್ತೇ ಇರೋದಿಲ್ಲ. ಕೆ ಇಂದ ಕರೆಯೋದು ಅದು ಈ KCET ಕೌನ್ಸ್ಲಿಂಗ್ ಮುಗಿದ ಮೇಲೆ ಅವ್ರು ಕರೀತಾರೆ. ಈಗ ನೀವು ಒಂದು 500 mg ಒಂದು ಟ್ಯಾಬ್ಲೆಟ್ ತೊಗೋತೀರ, ಪ್ಯಾರಾಸಿಟಮಾಲ್ ಒಂದು ಟ್ಯಾಬ್ಲೆಟ್ ತೊಗೋತೀರಿ. ಅದು ಅಷ್ಟು 500 mg ಡ್ರಗ್ ಇರೋದಿಲ್ಲ ಅದರಲ್ಲಿ. ಅದಕ್ಕೆ ಬೈಂಡರ್ ಯೂಸ್ ಮಾಡಿರ್ತೀವಿ, ಸ್ಟಾರ್ಚ್ ಪೌಡರ್ ಇರ್ತದಲ್ಲ, ಅದನ್ನ ಯೂಸ್ ಮಾಡಿ ಪಂಚ್ ಮಾಡಿರ್ತಾರೆ ಅವರು. ಒಂದು ಡಿಪ್ಲೊಮಾ ಫಾರ್ಮಸಿಸ್ಟ್ ಸ್ಯಾಲ್ರಿ ಗೊತ್ತಾ ನಿಮಗೆ? 80+ ಇದೆ, 80,000 ಗೌರ್ಮೆಂಟಲ್ಲಿ. ಹೌದು. ಅವನೆಷ್ಟು ಕಲ್ತಿರ್ತಾನೆ? PUC ಸೈನ್ಸ್ ಪ್ಲಸ್ 2 years ಡಿ ಫಾರ್ಮಾ. ಯಾವ ಕೋರ್ಸಿಗಿದೆ ಹೇಳಿ ನೀವು? ಈಗ ನೀವು ಊಟ ಹೆಚ್ಚು ಕಡಿಮೆ ಮಾಡಿದರೆ ಭಾಳ ಅಂದರೆ ವಾಂತಿ ಆಗ್ಬೋದು ಅಥವಾ ಅವನಿಗೆ ಡಿಸೆಂಟ್ರಿ ಆಗ್ಬೋದು. ಇದು ಹಾಗಲ್ಲಲ್ಲ. ಒಂದು ಔಷಧ ಅಂದರೆ ಏನು? ಒಂದು ಸಮ ಪ್ರಮಾಣದಲ್ಲಿದ್ದಾಗ ಅದು ಔಷಧ ಆಗುತ್ತೆ, ಅದಕ್ಕಿಂತ ಹೆಚ್ಚಾದರೆ ವಿಷ ಆಗುತ್ತೆ ಅದು. ಇದರಲ್ಲಿ ಎಲ್ಲೆಲ್ಲಿ ಪ್ಲೇಸ್ಮೆಂಟ್ ಇದೆ, ಯಾವ ಕಂಪ್ನಿಯಲ್ಲಿ ಜಾಬ್ಸ್ ಈಗ ಅಲ್ಲಿ ವೇಕೆನ್ಸಿ ಇದೆ, ಇದರಲ್ಲಿ ಎಲ್ಲ ನಮ್ಮ ಅವ್ರ ಇನ್ಫಾರ್ಮೇಷನ್ ಇಂಡಸ್ಟ್ರಿಯವ್ರು ಹಾಕ್ತಾ ಹೋಗ್ತಾರೆ. ನೆಕ್ಸ್ಟ್ ನಮ್ಮ ಪ್ಲೇಸ್ಮೆಂಟ್ ಸೆಲ್ನವ್ರು ಏನು ಮಾಡ್ತಾರೆ, ಈ ಮಕ್ಕಳಿಗೆ ಡಾಕ್ಟರ್ ಫುಲ್ ಟ್ಯಾಬ್ಲೆಟ್ ಕೊಡೋಂಗಿಲ್ಲ. ಏನು ಹೇಳ್ತಾರೆ, ಇದ್ರದ್ದು 1/4 ತೊಗೊಳ್ಕೊಡ್ರಿ. ಅಲ್ಲ, ಅದು ಡೋಸ್ ಇರ್ತದೆ ಸರ್. ಬಾಡಿ ಸರ್ಫೇಸ್ ಏರಿಯಾ ಏನಿದೆ ಅಲ್ಲ ಸರ್, ಈಗ ಹೌದು, ಅವ್ರು ಯೂಶುವಲಿ ಏನು ಮಾಡ್ತಾರೆ ಸರ್, R&D ಒಳಗೆ ಹೋಗ್ತಾರೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನಲ್ಲಿ ಭಾಳ ವರ್ಕ್ ನಡೀತಾ ಇದೆ ಸರ್. ಈಗೇನಾಗಿದೆ, ಇಂಡಿಯಾ ಫಾರ್ಮಸಿ ಹಬ್ ಆಗಿದೆ ಈಗ ಆಫ್ಟರ್ ಕರೋನಾ. ಆತ್ಮೀಯ ವೀಕ್ಷಕರೇ, SSLC ಮತ್ತು PUC ರಿಸಲ್ಟ್ ಆದ ನಂತರ ಯಾವ ಕೋರ್ಸನ್ನು ಮಾಡಬೇಕು, ಯಾವ ಕೋರ್ಸನ್ನು ಮಾಡಿದರೆ ಬೇಗ ನೌಕರಿ ಸಿಗ್ತದೆ ಎಂಬ ಚಿಂತೆ ಬಹುತೇಕ ವಿದ್ಯಾರ್ಥಿಗಳಲ್ಲಿ ಹಾಗೂ ಪಾಲಕರಲ್ಲಿ ಕಾಡ್ತಾ ಇರ್ತದೆ. ಫಾರ್ಮಸಿ ಅಥವಾ ಔಷಧ ವಿಜ್ಞಾನಕ್ಕೆ ಸಂಬಂಧಿಸಿದ ಕೋರ್ಸ್ಗಳಲ್ಲಿ ಅನೇಕ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಿದ್ದಾವೆ. ಅಂದರೆ ಈ ಕೋರ್ಸ್ಗಳನ್ನು ಮಾಡಿದರೆ, ಅಂದರೆ ಫಾರ್ಮಸಿಗೆ ಸಂಬಂಧಿಸಿದ ಕೋರ್ಸ್ಗಳನ್ನು ಮಾಡಿದರೆ ನಿಮಗೆ ಜಾಬು ಕಟ್ಟಿಟ್ಟ ಬುತ್ತಿಯಾಗಿದೆ. ಸೊ ಆದರೆ ಈ ಬಗ್ಗೆ ಮಾಹಿತಿ ಬಹುತೇಕರಿಗೆ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಕರ್ನಾಟಕದ ಪ್ರತಿಷ್ಠಿತ ಒಂದು ಫಾರ್ಮಸಿ ಕಾಲೇಜ್ ಅಥವಾ ಔಷಧ ವಿಜ್ಞಾನ ಮಹಾವಿದ್ಯಾಲಯ, ಸೋನಿಯಾ ಎಜುಕೇಷನ್ ಟ್ರಸ್ಟ್ ಔಷಧ ವಿಜ್ಞಾನ ಮಹಾವಿದ್ಯಾಲಯ ಅಥವಾ ಸೋನಿಯಾ ಎಜುಕೇಷನ್ ಟ್ರಸ್ಟ್ ಕಾಲೇಜ್ ಆಫ್ ಫಾರ್ಮಸಿ, ಈ ಕಾಲೇಜಿಗೆ ಬಂದಿದ್ದೇನೆ. ಸೊ ಈ ಕಾಲೇಜಿನಲ್ಲಿರುವಂತಹ ಪ್ರಿನ್ಸಿಪಲ್, ಲೆಕ್ಚರರ್ ಹಾಗೂ ವೃತ್ತಿ ಮಾರ್ಗದರ್ಶಕರಿಂದ ಈ ಫಾರ್ಮಸಿ ಕೋರ್ಸ್ಗಳ ಬಗ್ಗೆ ಮಾಹಿತಿಯನ್ನು, ಜೊತೆಗೆ ಈ ಫಾರ್ಮಸಿ ಕೋರ್ಸ್ಗಳಲ್ಲಿ ಯಾವ್ಯಾವ ಕೋರ್ಸ್ಗಳಿದ್ದಾವೆ, ಅವು ಎಷ್ಟು ವರ್ಷದ ಕೋರ್ಸ್ಗಳಾಗಿವೆ, ಜೊತೆಗೆ ಈ ಫಾರ್ಮಸಿ ಕೋರ್ಸ್ಗಳನ್ನು ಮಾಡಲಿಕ್ಕೆ ಎಷ್ಟು ಖರ್ಚಾಗ್ತದೆ, ಸೊ ಹಾಗೆ ಈ ಕೋರ್ಸ್ಗಳನ್ನು ಮಾಡಿದ ನಂತರ ಯಾವ್ಯಾವ ಜಾಬ್ ಆಪರ್ಚುನಿಟೀಸ್ಗಳಿದ್ದಾವೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಾವೀಗ ಈ ವಿಡಿಯೋದಲ್ಲಿ ತಿಳಿಯೋಣ. ನಮಸ್ಕಾರ, ನಾನು ಡಾಕ್ಟರ್ VH ಕುಲಕರ್ಣಿ ಅಂತ, ಧಾರವಾಡದಲ್ಲಿರೋ ಸೋನಿಯಾ ಎಜುಕೇಷನ್ ಟ್ರಸ್ಟ್ನ ಕಾಲೇಜ್ ಆಫ್ ಫಾರ್ಮಸಿಯ ಪ್ರಾಂಶುಪಾಲನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್, ನಿಮ್ಮ ಔಷಧ ವಿದ್ಯಾಲಯ ಅಥವಾ ಫಾರ್ಮಸಿಯಲ್ಲಿ ಯಾವ್ಯಾವ ಕೋರ್ಸ್ಗಳಿದ್ದಾವೆ, ಹಾಗೆ ಫಾರ್ಮಸಿಯಲ್ಲಿ ಸಾಮಾನ್ಯವಾಗಿ ಯಾವ್ಯಾವ ಕೋರ್ಸ್ಗಳಿರ್ತವೆ ಅಂತ ಹೇಳ್ತೀರಾ, ಮಾಹಿತಿಯನ್ನು ಕೊಡ್ತೀರಾ? ಸರ್ ನೋಡಿ, ನಮ್ಮಲ್ಲಿ ಟೋಟಲ್ ಮಕ್ಕಳು PUC ಸೈನ್ಸ್ ಮುಗಿಸೋದು ನಮ್ಮದು ಮಿನಿಮಮ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏಜ್ PUC ಸೈನ್ಸ್. PUC ಸೈನ್ಸ್ ಆದಮೇಲೆ ಅಥವಾ ಈಕ್ವಲೆಂಟ್ 12th ಅಂತಲೂ ನೀವು ಕರಿಬೋದು, ಬೇರೆ ಕಡೆ 12th ಅಂತ ಕರೀತಾರೆ. ನಮ್ಮಲ್ಲಿ ಡಿಪ್ಲೊಮಾ ಇನ್ ಫಾರ್ಮಸಿ, ಈಗ ಯಾವ ಮಕ್ಕಳು ಮೆಡಿಕಲ್ ಶಾಪ್ ಹಾಕ್ಬೇಕಂತ ಮಾಡಿದ್ದಾರೆ, ಮತ್ತು ಗೌರ್ಮೆಂಟ್ನಲ್ಲಿ ಹಾಸ್ಪಿಟಲ್ದಲ್ಲಿ ಫಾರ್ಮಸಿಸ್ಟ್ ಅಂತ ಒಬ್ಬರು ಇರ್ತಾರೆ, ಮೆಡಿಸಿನ್ಸ್ ಕೊಡ್ತಿರ್ತಾರಲ್ಲ, ಆ ಪೋಸ್ಟಿಗೆ ಹೋಗ್ಬೇಕು ಇಚ್ಛೆ ಉಳ್ಳುವಂಥ ಮಕ್ಕಳು ಈ ಡಿಪ್ಲೊಮಾ ಇನ್ ಫಾರ್ಮಸಿ 2 years ಕೋರ್ಸ್ ಇದು, ಈ ಕೋರ್ಸಿಗೆ ಬರ್ತಾರೆ. ಮತ್ತು ಇನ್ನೊಂದು ನೆಕ್ಸ್ಟ್ ಕೋರ್ಸ್ ಬ್ಯಾಚುಲರ್ ಆಫ್ ಫಾರ್ಮಸಿ ಅಂತ 4 year ಕೋರ್ಸ್ ಇದೆ. ಅದಕ್ಕೇನು ಕ್ರೈಟೇರಿಯಾ ಸರ್? ಬ್ಯಾಚುಲರ್ ಆಫ್ ಫಾರ್ಮಸಿ ಅದಕ್ಕೆ PUC ಸೈನ್ಸ್ ಈಸ್ ಎಲಿಜಿಬಿಲಿಟಿ ಕ್ರೈಟೇರಿಯಾ. PUC ಸೈನ್ಸ್ ಆಗಿದೆ. ಹೌದು ಸರ್, ಹೌದು. ಫಾರ್ಮಸಿಯಲ್ಲಿ ಯಾವುದೇ ಕೋರ್ಸ್ ಮಾಡಬೇಕಾದ್ರೂ ಮಿನಿಮಮ್ ಎಲಿಜಿಬಿಲಿಟಿ ಈಸ್ PUC ಸೈನ್ಸ್. ಮೊನ್ನೆ ಒಂದು ಕೋರ್ಟ್ ಆದೇಶ ಆಯ್ತಲ್ಲ ಸರ್, SSLC ಇಂದನೂ ಮಾಡ್ಬೋದು ಅಂದ್ಕೊಂಡು? ಇಲ್ಲ ಸರ್, ಇಲ್ಲ. ನಮ್ಮದು ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಅಂತಿದೆ. ಮೊದಲು ಏನಿತ್ತು, ಈ ಡಿಪ್ಲೊಮಾ ಇನ್ ಫಾರ್ಮಸಿ ಇದೆಯಲ್ಲ, ಇದು SLC ಮೇಲಿತ್ತು, 2 years ಕೋರ್ಸ್ ಅಂತ. ನಂತರ ಏನಾಯಿತು, ER 1992 ಅಂದರೆ 92ದಲ್ಲಿ ಎಜುಕೇಷನ್ ರೆಗ್ಯುಲೇಷನ್ 92ದಲ್ಲಿ ಚೇಂಜ್ ಆಯ್ತದು. ಮಿನಿಮಮ್ ಕ್ವಾಲಿಫಿಕೇಷನ್ ಫಾರ್ ಡಿಪ್ಲೊಮಾ ಇನ್ ಫಾರ್ಮಸಿ ಈಸ್ PUC ಸೈನ್ಸ್. ಅವತ್ತಿನಿಂದ ಈಗ PUC ಸೈನ್ಸ್ ಎಲಿಜಿಬಿಲಿಟಿ, ಇದಕ್ಕೆ ಡಿಪ್ಲೊಮಾ ಇನ್ ಫಾರ್ಮಸಿ ಮಾಡೋದಕ್ಕೆ. ನೀವು B ಫಾರ್ಮನೂ ಮಾಡ್ಬೋದು, ಅದಕ್ಕೂ ಎಲಿಜಿಬಿಲಿಟಿ PUC ಸೈನ್ಸೇ ಇರೋದು. ಡಿ ಫಾರ್ಮ್ಗೆ B ಫಾರ್ಮ್ಗೆ ಏನು ವ್ಯತ್ಯಾಸ ಇದೆ ಸರ್? ಈಗ ಡಿ ಫಾರ್ಮಾ ಅಂತಂದರೆ ನಿಮಗೆ ನಾನು ಸಿಂಪಲ್ ಮಾಡಿ ಹೇಳ್ತೇನೆ.
ಈಗ ಮೆಡಿಸಿನ್ಸ್ ಸೇಲ್ ಮಾಡಿದ್ದು ಮಾಡ್ತಾರಲ್ಲ, ನಿಮಗೆಲ್ಲ ರಿಟೇಲ್ ಶಾಪ್ ಎಲ್ಲ ಇದೆಯಲ್ಲ, ಈಗ ಮೆಡಿಸಿನ್ ಏನು ಕೊಡ್ತಾರಲ್ಲ ಇವರೆಲ್ಲ ಡಿ ಫಾರ್ಮಾ ಹೋಲ್ಡರ್ಸ್, ಅಂದರೆ ಔಷಧವನ್ನು ಮಾರುವುದು ಅಂತ ಸಿಂಪಲ್ ಹೇಳೋದು ಅಂತಂದರೆ. ಬಿ ಫಾರ್ಮಾ ಅಂತಂದರೆ ಔಷಧಗಳನ್ನು ತಯಾರು ಮಾಡೋದು, ಪ್ರೊಡಕ್ಷನ್. ಹಾಂ, ಅವರು ಪ್ರೊಡಕ್ಷನ್ನಲ್ಲಿ ಇರ್ತಾರೆ ಬಿ ಫಾರ್ಮಾ. ಅದಕ್ಕೆ ಮಿನಿಮಮ್ ಡಿಗ್ರಿ ಬೇಕದಕ್ಕೆ. ನಾವು ನಮ್ಮಲ್ಲಿ ಪೈಲಟ್ ಪ್ಲ್ಯಾಂಟ್ ಅಂತಿದೆ ಮೇಲ್ಗಡೆ, ನಾವು ಅವರಿಗೆ ಎಲ್ಲ ಥರದ ಮಕ್ಕಳಿಗೆ ಇದನ್ನು ಕೊಡ್ತೀವಿ, ನಾವು ಟ್ರೈನಿಂಗ್ ಕೊಡ್ತೀವಿ. ಎಷ್ಟು ವರ್ಷದ ಕೋರ್ಸ್ ಸರ್ ಬಿ ಫಾರ್ಮ್? 4 ವರ್ಷ ಸರ್. 4 ವರ್ಷ. 4 ಇಯರ್ಸ್ ಕೋರ್ಸ್ ಇದೆ. ಫಸ್ಟ್ ಇಯರ್ ಎಲ್ಲ ಏನಿದೆ ಅವರೆಲ್ಲ ಬೇಸಿಕ್ಸ್ ಏನಿದೆ ಎಲ್ಲ ಕಲ್ಕೋತಾರೆ. ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್ ಇಯರ್ ಏನಿದೆ ಅಲ್ಲ, ಪ್ಯೂರ್ಲಿ ಫಾರ್ಮಸಿ ಸಬ್ಜೆಕ್ಟ್ಸ್ನೇ ಆ ಮಕ್ಕಳು ಓದೋದು. ಆ ಟೈಮ್ದಲ್ಲಿ ಅವ್ರಿಗೆಲ್ಲ ನಾವೀಗ ಟ್ಯಾಬ್ಲೆಟ್ಸ್ ನೋಡ್ತೀರಿ ನೀವು, ಈಗ ಕಾಫ್ ಸಿರಪ್ ನೋಡ್ತೀರಿ, ಇಂಜೆಕ್ಟಿಬಲ್ಸ್ ಅಂದರೆ ಇವು ಇಂಜೆಕ್ಷನ್ಸ್ ನೋಡ್ತೀರಿ, ವಾಯಲ್ಲು ಬೆಲ್ಲ ಬರ್ತಾವಲ್ಲ, ಮತ್ತು ಇದು ನಿಮ್ಮದು ಸಲೈನ್ ಅಂತ ಕೊಡ್ತಾರಲ್ಲ, ಅವೆಲ್ಲ ಪ್ರತಿಯೊಂದನ್ನು ಹೇಗೆ ತಯಾರು ಮಾಡಬೇಕು ಅವನ್ನೆಲ್ಲ ಈ ಮಕ್ಕಳು ಕಲಿತಾರೆ. ಇವರು ಬಿ ಫಾರ್ಮಸಿ ಕಲಿತಾರೆ. ಡಿ ಫಾರ್ಮಾ ಮಕ್ಕಳಿಗೂ ಕಲಿಸ್ತೇವೆ, ಬಟ್ ಬಿ ಫಾರ್ಮಾ ಮಕ್ಕಳಿಗೆ ಏನಿರ್ತದೆ ಅದು ಪ್ರತಿಯೊಂದೂ ಅವರಿಗೆ ಡೀಪಾಗಿ ಕಲಿತಾ ಹೋಗ್ತಾರೆ ಅವರು. ಈ ಬಿ ಫಾರ್ಮಾ ಅನ್ನೋ ಕೋರ್ಸ್ ಮುಗಿದ ಮೇಲೆ ಅಲ್ಲ ಸರ್, ಬಿ ಫಾರ್ಮ್ಗೆ ಬರೋಣ. ಬಿ ಫಾರ್ಮ್ ಆಗಬೇಕಾದ್ರೆ ಎಲಿಜಿಬಿಲಿಟಿ ಸೆಕೆಂಡ್ ಪಿ ಯು ಸಿ ಸೈನ್ಸ್. ಎಷ್ಟು ಮಾರ್ಕ್ಸ್ ಆದರೂ ಆಗ್ತದೆ ಸರ್? ಸರ್ ಅದು ಆ್ಯಕ್ಚುಲಿ ಏನಿದೆ, ಮೊದಲದು 50% ಅಂತಂದು ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಇತ್ತು ಎಲ್ಲ ಕಾಸ್ಟು. ಹಾಂ, ಈಗ ರೀಸೆಂಟಾಗಿ ನಮ್ಮದು ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾದು ಎಲಿಜಿಬಿಲಿಟಿ ಕ್ರೈಟೇರಿಯಾದೊಂದು ನ್ಯೂ ಸಿಲೆಬಸ್ ಬಂದಿದೆ. ಅದರಲ್ಲಿ ಪರ್ಸೆಂಟೇಜ್ ಮೆನ್ಷನ್ ಆಗಿಲ್ಲ. ಅಂದರೆ ಮಕ್ಕಳು ಯಾರು ಈ 12th ಅಥವಾ ಪಿ ಯು ಸಿ ಸೈನ್ಸ್ ಮುಗಿಸ್ತಾರೆ ಅವರು ಎಲಿಜಿಬಲ್. ಸರ್ ಡೆಫಿನೆಟ್ಲಿ ಅದೇನಿದೆ, KCETಗೆ 30% ಆಫ್ ದ ಸೀಟ್ಸ್ನ ಮ್ಯಾನೇಜ್ಮೆಂಟ್ನವ್ರು ಕೊಡಬೇಕು. ಅಂದರೆ ನಂದೀಗ 100 ಇಂಟೇಕ್ 30 ಮಕ್ಕಳು ಗೌರ್ಮೆಂಟಿಂದ ಬರ್ತಾರೆ. 100ರಲ್ಲಿ 30 ಮಕ್ಕಳಿಗೆ ಗೌರ್ಮೆಂಟ್ CET ಆಗಿದ್ರೆ ಮಾತ್ರ. ಎಸ್ ಸರ್ KCET ಬೇಕು. ಅದು ರ್ಯಾಂಕಿಂಗ್ ಬಂದಿರಬೇಕು. ರ್ಯಾಂಕಿಂಗ್ ಅಂದರೆ ಸರಿ ಏನಾಗುತ್ತೆ, ಯೂಶುವಲಿ ಮೊದಲೇನು ಇರ್ತಾರೆ ಮಕ್ಕಳು, ಮೆಡಿಕಲ್ಲು, ಇಂಜಿನಿಯರಿಂಗು ತಮ್ಮ ಬೇಕಾದ ಬ್ರ್ಯಾಂಚ್ ತೊಗೋತಾರೆ. ಫಾರ್ಮಸಿ ಬಗ್ಗೆ ಅವೇರ್ನೆಸ್ಸು ಕರ್ನಾಟಕದಲ್ಲಿ ಮೊದಲೇ ಇರಲಿಲ್ಲ. ಈಗ ಈ ಅವೇರ್ನೆಸ್ ಸ್ಟಾರ್ಟಾಗಿ ನಿಮ್ಗೆ ಹೇಳ್ಬೇಕಂದ್ರೆ ಒಂದು 7-8 ವರ್ಷ ಆಯಿತು. ಈಗ ನೋಡಿ ನಮ್ಮ ಮ್ಯಾನೇಜ್ಮೆಂಟ್ ಸೀಟಿಗೆ ಎಷ್ಟು ಮಕ್ಕಳು ಬರ್ತಾ ಇರ್ತಾರೆ. ಈಗ ನೀವು ಮನೆ ಬಂದು ನೋಡಿದಿರಿ ನೀವು, ಅವತ್ತು ಭಾಳ ಜನ ಬರ್ತಾರೆ ಈಗ ಅಡ್ಮಿಷನ್ಗೆ ಹುಡಿಕೊಂಡು ಬರ್ತಾ ಇದ್ದಾರೆ. ಈಗ ಮತ್ತೊಂದೇನಿದೆ, ಪ್ಲೇಸ್ಮೆಂಟ್ ಫಾರ್ಮಸಿಯಲ್ಲಿ ಈಜಿ ಇಂಜಿನಿಯರ್. ಅದಕ್ಕೆ ಬರೋಣ ನಂತರ. ಹಾಂ ಸರ್, ಈಗ ಇದು ಮ್ಯಾನೇಜ್ಮೆಂಟ್ ಸೀಟು ಎಷ್ಟು 70 ಇರ್ತದೆ? ಹೌದು ಸರ್, ಹೌದು. ಗೌರ್ಮೆಂಟ್ ಅಂದರೆ 30 ಇರ್ತದೆ. ಅದು ಗೌರ್ಮೆಂಟ್ ಸೀಟನ್ನು ಪಡಿಬೇಕಾದ್ರೆ CET ಆಗಿರಬೇಕು, CET ಬರಬೇಕು, ರ್ಯಾಂಕಿಂಗ್ ಬರಬೇಕು. ಹಾಂ, ಯೂಶುವಲಿ ಈಗ ಜನರಲ್ ಮೆರಿಟ್ನವ್ರದ್ದು ಹೇಳ್ತೇನೆ. ಈಗ 18,000, 20,000 ಅಪ್ ಟು 22-23 ಸಾವಿರದವರೆಗೂ ಸಿಗುತ್ತೆ ಜನರಲ್ ಮೆರಿಟ್ ಮಕ್ಕಳಿಗೆ. ಈಗ ಅವ್ರ ಕೆಟಗರಿ ಮೇಲೆ 60,000 to 70,000ವರೆಗೂ ಮಕ್ಕಳಿಗೆ ಸಿಗುತ್ತೆ ಯೂಶುವಲಿ. ಈಗ ಒಮ್ಮೆ ಏನಾಗುತ್ತೆ, ಲಾಸ್ಟಿಗೆ ಅವರು ಮಾಪಪ್ ರೌಂಡ್ ಮಾಡ್ತಿರ್ತಾರೆ, ಆ ಟೈಮ್ದಲ್ಲಿ 1 ಲಕ್ಷ ಇದ್ರೂ ಸಿಕ್ಕುತ್ತೆ ಸೀಟು. ಸರ್, ಅದು ಯಾವಾಗ ಕಾಲ್ಫಾರ್ಮ್ ಮಾಡ್ತಾರೆ ಸರ್? ಈಗ ಮಕ್ಕಳು ಈಗ CET ಆಯ್ತಲ್ಲ ಮೊನ್ನೆ, ಈಗ CET ರಿಸಲ್ಟ್ ಬಂದ ಮೇಲೆ ಮೋಸ್ಟ್ಲಿ 27ಕ್ಕೇನೋ ಇರ್ಬೋದು ರಿಸಲ್ಟ್ ಬಂದ ಮೇಲೆ ಇವರಿಗೆ ಇದನ್ನು ಮಾಡ್ತಾರೆ, ಆಪ್ಷನ್ ಎಂಟ್ರಿ ಕೊಡ್ತಾರೆ. ಅದರಲ್ಲಿ ಅವರು ತಮಗೆ ಬೇಕಾದಂಥ ಕಾಲೇಜುಗಳನ್ನು ಸೆಲೆಕ್ಟ್ ಮಾಡಬೇಕು. ಬಿ ಫಾರ್ಮಸಿಯಲ್ಲಿ ಬೇಕಾದ, ಹಾಂ, ಈಗ ಬಿ ಫಾರ್ಮಾ ಕೋರ್ಸು ಹುಡುಗ ಸೆಲೆಕ್ಟ್ ಮಾಡಿದ ಅಂತ ತಿಳ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ಮೇಲೆ ಅದರಲ್ಲಿ ಕಾಲೇಜ್ ಲಿಸ್ಟ್ ಓಪನ್ ಆಗುತ್ತೆ ಅವ್ರಿಗೆ. ತಮಗೆ ಬೇಕಾದಂಥ ಕಾಲೇಜುಗಳನ್ನು ಅವರು ಸೆಲೆಕ್ಟ್ ಮಾಡ್ಕೋಬೇಕು. ಪ್ರಯಾರಿಟಿ ಕೊಡ್ಬೋದು ಅವರು, ಫಸ್ಟ್ ಯಾವುದು, ಸೆಕೆಂಡು, ಥರ್ಡು ಹಿಂಗೆ ಕೊಡಬೇಕು. ಯೂಶುವಲಿ ಅವ್ರದ್ದು ಎಲಿಜಿಬಲ್ ಇದ್ದರೆ, ಮೀನ್ಸ್ ಅವರಿಗೆ ಸಿಗೋ ಹಾಗಿದ್ದರೆ ಅವರು ಫಸ್ಟ್ ಪ್ರಯಾರಿಟಿ ಕೊಟ್ಟಂಥ ಇನ್ಸ್ಟಿಟ್ಯೂಟ್ನೇ ಅವ್ರಿಗೆ ಬಿಟ್ಟು ಕೊಡ್ತಾರೆ. ರ್ಯಾಂಕಿಂಗ್ ಚಲೋ ಇದ್ದರೆ ಸಿಗುತ್ತೆ. ಎಷ್ಟು ಕಾಲೇಜುಗಳು ಇದಾವೆ ಸರ್ ನಾವು ಕರ್ನಾಟಕದಲ್ಲಿ? ಪ್ರೈವೇಟ್ ಎಷ್ಟು, ಗೌರ್ಮೆಂಟ್ ಎಷ್ಟು? ಸರ್, ಕರ್ನಾಟಕದಲ್ಲಿ ಇರೋದು ಓನ್ಲಿ ಒಂದು ಗೌರ್ಮೆಂಟ್ ಕಾಲೇಜ್. ಒಂದೇ ಗೌರ್ಮೆಂಟ್ ಕಾಲೇಜ್? ಹೌದು. ಎಲ್ಲಿದೆ ಸರ್? ಬೆಂಗಳೂರು ಸರ್. ಉಳಿದೆಲ್ಲ ಪ್ರೈವೇಟ್? ಎಲ್ಲ ಕಾಲೇಜುಗಳು ಪ್ರೈವೇಟ್ ಇನ್ಸ್ಟಿಟ್ಯೂಷನ್. ಡಿಸ್ಟಿಕ್ಕಲ್ಲಿ ಎಷ್ಟು ಕಾಲೇಜುಗಳು ಇದಾವೆ ಸರ್? ಈಗ ಸಾಮಾನ್ಯವಾಗಿ ನಮ್ಮ ಧಾರವಾಡ ಡಿಸ್ಟಿಕ್ದಲ್ಲಿ ಡಿಗ್ರಿ ಕಾಲೇಜಸ್ ಇರೋದು 4. ಧಾರವಾಡದಲ್ಲಿ 2 ಇದೆ. ಡಿಗ್ರಿ ಅಂದರೆ ಬಿ ಫಾರ್ಮಸಿ ಅಂದರೆ ಡಿಗ್ರಿ ಆಗಿ ಕನ್ಸಿಡರ್. ಹಾಂ, ಹುಬ್ಬಳ್ಳಿಯಲ್ಲಿ 2 ಇದೆ. ಒಟ್ಟು ಟೋಟಲ್ 4 ಡಿಗ್ರಿ ಕಾಲೇಜ್ ಇದೆ. ಮೊದಲೇನಿತ್ತು, ಹುಬ್ಬಳ್ಳಿಯಲ್ಲಿ 1, ಧಾರವಾಡದಲ್ಲಿ 1 ಇತ್ತು. ಈಗ ಎಲ್ಲ ಕಡೆ ಕಾಲೇಜುಗಳು ಓಪನ್ ಆಗ್ತಾ ಇದೆ ಈಗ. ಮತ್ತು ವರೂರ್ಗೆ ಒಂದಿದೆ, ವರೂರು ಗೊತ್ತಲ್ಲ, ಅಲ್ಲಿ ಒಂದು ಕಾಲೇಜ್ ಇದೆ.
ಡಿ ಫಾರ್ಮ್ ಮಾಡಲಿಕ್ಕೆ ಎಷ್ಟು ಖರ್ಚಾಗ್ತದೆ ಸರ್? ಸರ್ ಡಿ ಫಾರ್ಮಾ ಏನಿದೆ ಅಲ್ಲ, ಹಾಂ ಸರ್. ಗೌರ್ಮೆಂಟ್ ಸೀಟ್ನಿಂದ ಬಂದರೆ ಹಾಂ ಸರ್. 13,500 ರೂಪಾಯಿ ಫೀಸ್ ಇರ್ತದೆ. ಗೌರ್ಮೆಂಟ್ ಸೀಟ್ ಅಂದರೆ ಸ್ಕೋರ್ ಆಗಿರ್ಬೇಕು ಸರ್? ಗೌರ್ಮೆಂಟಿಂದ ಡಿ ಫಾರ್ಮಾ ಕೇಳ್ತಾ ಇದ್ದೀರಿ ನೀವು, ಡಿ ಫಾರ್ಮ್ 2 ವರ್ಷದ ಕೋರ್ಸ್. ಹಾಂ ಸರ್. ಗೌರ್ಮೆಂಟ್ ಸೀಟ್ ಅಂದರೆ ಹೇಗೆ ಸಿಗ್ತದೆ ಸರ್ ಅದಕ್ಕೆ? ಹಾಂ, ಅದಕ್ಕೇನಾಗುತ್ತೆ, ಈಗ ಕೆ ಎದಲ್ಲಿ ಫಸ್ಟ್ ಈಗೆಲ್ಲ ಬಿ ಫಾರ್ಮಾ, ಆಯುರ್ವೇದ ಆಯಿತು, ಮತ್ತು ಇಂಜಿನಿಯರಿಂಗು, ನರ್ಸಿಂಗು, ಇವೆಲ್ಲ ಕೌನ್ಸ್ಲಿಂಗ್ ಆಗುತ್ತೆ. ಇದ್ರ ಮೇಲೆ ಕೆ ಎದ್ದು ಅವರು ಸಿ ಇ ಟಿ ರಿಸಲ್ಟು ಮತ್ತು ಅವರು ಮಾಡಿದಂಥ ಸ್ಕೋರ್ ಪಿ ಯು ಸಿಯಲ್ಲಿ ಅದನ್ನೆರಡು ಅವರು ಕನ್ಸಿಡರ್ ಮಾಡ್ತಾರೆ. ಈ ಕೌನ್ಸ್ಲಿಂಗ್ ಮುಗಿದ ಮೇಲೆ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿ ಕೌನ್ಸ್ಲಿಂಗ್ ಅವಾಗ ಅವರು ಡಿ ಫಾರ್ಮ ಕಾಲ್ ಫಾರ್ಮ್ ಮಾಡ್ತಾರೆ. ಕೆ ಎ ವೆಬ್ಸೈಟಿಗೆ ಹೋದರೆ ಅಲ್ಲಿ ಅವ್ರು ಕಾಲ್ ಫಾರ್ಮ್ ಮಾಡಿದ ಡೇಟ್ ಬರುತ್ತೆ. ಅವಾಗ ಮಕ್ಕಳು ತಮ್ಮ ಪಿ ಯು ಮಾರ್ಕ್ಸ್ ಕಾರ್ಡ್ಸ್ ಏನಿರ್ತಾವಲ್ಲ, ಪರ್ಸೆಂಟೇಜ್, ಆ ರಿಸಲ್ಟ್ ಅಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ಮೇಲೆ ಆನ್ ದ ಬೇಸಿಸ್ ಆಫ್ ದೇರ್ ಪಿ ಸಿ ಬಿ ಅಥವಾ ಪಿ ಸಿ ಎಮ್, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಅಥವಾ ಫಿಸಿಕ್ಸ್ ಕೆಮಿಸ್ಟ್ರಿ ಯಾವುದು ಹೆಚ್ಚಿದೆ ಅದನ್ನು ಕನ್ಸಿಡರ್ ಮಾಡಿಕೊಂಡು ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಡೈರೆಕ್ಟಾಗಿ ಅಲಾಟ್ಮೆಂಟ್ ಆಗುತ್ತೆ. ಮತ್ತು ಡಿ ಫಾರ್ಮಾ ಭಾಳ ಮಂದಿಗೆ ಗೊತ್ತೇ ಇರೋದಿಲ್ಲ, ಕೆ ಇಂದ ಕರೆಯೋದು. ಅದು ಈ ಕೆ ಸಿ ಇ ಟಿ ಕೌನ್ಸ್ಲಿಂಗ್ ಮುಗಿದ ಮೇಲೆ ಅವ್ರು ಕರೀತಾರೆ. ಅದು ಕೆ ಸಿ ಟಿ ಬೇಕಾಗಿಲ್ಲ ಅದಕ್ಕೆ ಸರ್, ಬೇಕಾಗಿಲ್ಲ. ಗೌರ್ಮೆಂಟ್ ಸೀಟ್ ಸಿಗೋದಾದ್ರೆ ಅದಕ್ಕೆ ನೀವು ಅಪ್ಲೈ ಮಾಡೋದು ಕೆ ಎಗೆ ಅಪ್ಲೈ ಮಾಡ್ತೀರಿ. ಅದು ಯಾವಾಗ ಅಂತಂದರೆ ಈ ಕೌನ್ಸ್ಲಿಂಗ್ ಆದಮೇಲೆ ಅವರು ಡೇಟ್ ಕೊಡ್ತಾರೆ. ಈಗ ಅದಕ್ಕೆ ಗೌರ್ಮೆಂಟ್ ಸೀಟ್ ಬೇಕಂದ್ರೆ ಪರ್ಸೆಂಟೇಜ್ ಜಾಸ್ತಿ ಆಗಿರ್ಬೇಕು ಸರ್, ಹೇಗೆ? ಸರ್, ಈಗ ನಿಮಗೆ ಹೇಳ್ತೀನಿ, ಡಿಪ್ಲೊಮಾ ಇನ್ ಫಾರ್ಮಸಿ ಮ್ಯಾನೇಜ್ಮೆಂಟ್ ನನ್ನಲ್ಲಿ 42 ಸೀಟು, ಗೌರ್ಮೆಂಟ್ 18 ಸೀಟು. ಈಗ ಭಾಳ ಜನಕ್ಕೆ ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ ಗೌರ್ಮೆಂಟ್ ಸೀಟ್ ಸಿಗುತ್ತೆ ಬಿಡುತ್ತೆ ಅಂತಂದು. ಹಾಗೆ ಬಂದು ಒಳ್ಳೆ ಕಾಲೇಜ್ ಅಂದಮೇಲೆ ಹುಡುಗರು ಬರ್ತಾರೆ, ಅಡ್ಮಿಷನ್ ತೊಗೋತಾರೆ. ನಾನೇನು ಮಾಡ್ತೇನೆ, ಒಂದು ಎಕ್ಸೆಲ್ ಸೀಟ್ ಮಾಡಿಟ್ಟಿರ್ತೇನೆ. ಅದು ಆ ಮಕ್ಕಳದೆಲ್ಲ ಪರ್ಸೆಂಟೇಜ್ ಪ್ರಕಾರ ಅವ್ರ ಫೋನ್ ನಂಬರ್ಸು ಎಲ್ಲ ಮಾಡಿ ಇಟ್ಕೊಂಡು ಯಾರ್ಯಾರ್ದು ಒಳ್ಳೆ ಸ್ಕೋರ್ ಆಗಿರುತ್ತೆ ಆ ಮಕ್ಕಳಿಗೆ ಹೇಳ್ತೀನಿ ನಾನು, ನೀವು ಗೌರ್ಮೆಂಟಿಗೆ ಅಪ್ಲೈ ಮಾಡ್ಬೋದು ಅಂತ. ಆವಾಗ ಯೂಶ್ವಲಿ ಏನಾಗುತ್ತೆ, ಅವ್ರು ಗೌರ್ಮೆಂಟಿಗೆ ಅಪ್ಲೈ ಮಾಡ್ತಾರೆ ಅಂತ ಮಕ್ಕಳು, ಅವ್ರಿಗೆ ಒಳ್ಳೆ ಕಾಲೇಜ್ನಲ್ಲಿ ಸೀಟ್ ಸಿಗುತ್ತೆ. ಅದಾದ ನಂತರ ಬಿ ಫಾರ್ಮಸಿಗೆ ಬಂದರೆ ಸರ್, ಬಿ ಫಾರ್ಮಸಿಯಲ್ಲಿ ಗೌರ್ಮೆಂಟ್ ಸೀಟ್ ಸಿಗೋದಾದ್ರೆ ಏನು ಮಾಡಬೇಕು? ಅದು ಕೆ ಸಿ ಇ ಟಿ. ಕೆ ಸಿ ಇ ಟಿ ಸರ್. ಈ ಬಿ ಫಾರ್ಮ್ 4 ವರ್ಷ ಕೋರ್ಸ್ ಆಗಿರೋದ್ರಿಂದ ಎಷ್ಟು ಖರ್ಚಾಗ್ತದೆ? ಎಷ್ಟು ಸರ್? ಈಗ ಡಿ ಫಾರ್ಮಿಗೆ ಬರೋಣ ಸರ್. ಡಿ ಫಾರ್ಮ್ದಲ್ಲಿ ಎಷ್ಟು ಫೀಸ್ ಎಷ್ಟಿದೆ, ಆನಂತರ ಅದು ಎಷ್ಟು ಖರ್ಚು? ಸರ್, ಈಗ ಗೌರ್ಮೆಂಟ್ನಿಂದ ಬಂದರೆ ಆ ಹುಡುಗಂದು 2 ವರ್ಷದ ಕೋರ್ಸಿಗೆ ಒಂದು 50,000 ರೂಪಾಯಿ ಖರ್ಚಾಗ್ತದೆ. 2 ವರ್ಷ ಸೇರಿ ಫೀಸ್ ಅಷ್ಟೇ ಹೇಳ್ತಾ ಇರೋದು? ಫೀಸು ಎಲ್ಲ ಬಂತವು. ಹಾಸ್ಟೆಲ್ ಬರೋದಿಲ್ಲ ಸರ್. ಹಾಸ್ಟೆಲ್ ನಮ್ಮದು ಪ್ರೈವೇಟ್ ಹಾಸ್ಟೆಲ್ 75,000 ನಾವು ತೊಗೊಳ್ತೀವಿ. ಮತ್ತು ಈಗ ಎಲ್ಲ ಇದ್ರ ಹಾಸ್ಟೆಲ್ ಭಾಳ ಇವೆ. ಈಗ ಬಿ ಸಿ ಎಮ್ ಹಾಸ್ಟೆಲ್ ಅವೆಲ್ಲ ಭಾಳ ಇದೆ. ಭಾಳ ಜನ ಮಕ್ಕಳು ಅದ್ರ ಉಪಯೋಗ ತೊಗೊಳ್ತಾರೆ ಇಲ್ಲಿ. ಎಸ್ಪೆಷಲಿ ಹುಡುಗಿಯರಿಗೆ ಇಲ್ಲಿ ಅಲೆಕ್ಸೆಂಡ್ರಾ ಕಾಲನಿ, ಮಾಳ್ಮಡಿ ಎಲ್ಲ ಕಡೆ ಹಾಸ್ಟೆಲ್ ಇದೆ ಅವ್ರಿಗೆ. ಭಾಳ ಜನ ಮಕ್ಕಳು ಹಾಸ್ಟೆಲಿಂದ ಬರ್ತಾರೆ ಇಲ್ಲಿ. ಅಂದರೆ 50,000 ರೂಪಾಯಿ ಖರ್ಚಾಗ್ತದೆ ಅಂತ ಹೇಳ್ತಿದ್ದಾರೆ ಮ್ಯಾಕ್ಸಿಮಮ್ ಸರ್. ಎಲ್ಲ ಅವ್ರದ್ದು ಎಕ್ಸಾಮ್ ಫೀಸು. ನಂತರ ಇದು ಬಿ ಫಾರ್ಮಿಗೆ ಎಷ್ಟು ಖರ್ಚಾಗ್ತದೆ ಸರ್? 4 ವರ್ಷ ಅಲ್ಲ ಸರ್, ಎಷ್ಟು ಖರ್ಚಾಗ್ಬೋದು? ಮ್ಯಾನೇಜ್ಮೆಂಟ್ ಸೀಟ್ ಇದ್ರೆ 4 ಲಕ್ಷ ಖರ್ಚು ಬರ್ತದೆ. 4 ಲಕ್ಷ ವರ್ಷ 1 ಲಕ್ಷ ಖರ್ಚಾಗ್ತದೆ. 1 ಲಕ್ಷ ಫೀಸ್. ಇದು ಹಾಸ್ಟೆಲ್ ಬೇರೆ, ಹಾಸ್ಟೆಲ್ ಬೇರೆ. ಹೌದು. ಅರೌಂಡ್ ಎಷ್ಟಾಗ್ಬೋದು ಸರ್? ಸರ್, ನೀವು 1,75,000 ಖರ್ಚಾಗುತ್ತೆ. ಒಂದು ವರ್ಷಕ್ಕೆ 1,75,000. ಅಂದರೆ ಇದು 75,000 ಏನಿದೆ ಅಲ್ಲ, ಇದು ಒಂದು ಇದು ಆಗ್ಬಿಡುತ್ತೆ, ಹಾಸ್ಟೆಲದ್ದಾಗುತ್ತೆ, ಇನ್ಕ್ಲೂಡಿಂಗ್ ಫುಡ್ಡು. 7.5 ಲಕ್ಷ ಲೆಕ್ಕ ಸರ್. ಅಂದ್ಕೊಳ್ಳಿ. ಮ್ಯಾನೇಜ್ಮೆಂಟ್ ಸೀಟಲ್ಲಿ ಬಿ ಫಾರ್ಮ್ ಮಾಡಬೇಕಾದ್ರೆ ಅರೌಂಡ್ 7.5 ಲಕ್ಷ, ಒಂದು 7.5 ಲಕ್ಷವರೆಗೂ ಖರ್ಚು ಬರುತ್ತೆ ಮ್ಯಾನೇಜ್ಮೆಂಟ್ ಸೀಟ್ ಸರ್. ಮತ್ತು ಗೌರ್ಮೆಂಟ್ ಫೆಸಿಲಿಟೀಸ್ ಭಾಳ ಇದೆ, ನಿಮ್ಗೆ ಹೇಳ್ತೀನಿ. ಇದಾದ ನಂತರ ಸರ್, ಗೌರ್ಮೆಂಟ್ ಸೀಟ್ ಆದರೆ ಎಷ್ಟು ಖರ್ಚಾಗ್ತದೆ ಸರ್? ಗೌರ್ಮೆಂಟ್ ಸೀಟ್ ಅಂತಂದರೆ ಇವರಿಗೆ ಕಡಿಮೆ ಆಗುತ್ತೆ ಸರ್. ಯಾಕಂದರೆ ಫೀಸ್ನೇ ಒಂದು 30,000 ಹಿಡ್ಕೊಳ್ರಿ. ವರ್ಷ 30,000 ಸರ್? 30,000 ಫೀಸ್ ಅಂತಂದರೆ ಈಗ 4 ಇಯರ್ಸು 1,20,000 ಫೀಸ್ ಆಯ್ತು ಅವ್ರದ್ದು. ಪ್ಲಸ್ ಇದು ಇದೆಯಲ್ಲ, ಏನು ಹಾಸ್ಟೆಲ್ದೊಂದು. ಮತ್ತು SC/ST ಮಕ್ಕಳು ಗೌರ್ಮೆಂಟ್ನಿಂದ ಸೀಟ್ ತೊಗೊಂಡ್ರೆ ಅವ್ರದ್ದು ಫುಲ್ ಫೀಸ್ ರೀಎಂಬರ್ಸ್ ಆಗುತ್ತೆ. ವಾಪಸ್ ಅವರಿಗೆ ಕೊಡ್ತಾರೆ? ಹೌದು. ಅಂದರೆ ನಾವು ನಮ್ಮ ಹತ್ರ ಬರ್ತಾರವರು, 0 ಫೀಸ್ ಕ್ಯಾಟಗರಿಯಲ್ಲಿ ಬರ್ತಾರವ್ರು. ಆ ಮಕ್ಕಳಿಂದ ನಾವು ತೊಗೊಳೋದು ಓನ್ಲಿ 200 ರೂಪೀಸ್ ಅಪ್ಲಿಕೇಶನ್ ಫಾರ್ಮ್. ಮತ್ತು ಯಾವುದೂ ದುಡ್ಡು ನಾವು ತೊಗೊಳ್ಳೋದಿಲ್ಲ. ಅವರಿಗೆ 1-2-3 ಮಂತ್ಸ್ ಆದಮೇಲೆ ಅವ್ರಿಗೆ ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್ನಿಂದ ಅವರಿಗೆಲ್ಲ ಫುಲ್ ಸ್ಕಾಲರ್ಶಿಪ್ ಸಿಗುತ್ತೆ. ನೋಡಪ್ಪ, ನಿನ್ನ ಸ್ಕಾಲರ್ಶಿಪ್ ಬಂದ ಮೇಲೆ ಈ ಅಮೌಂಟ್ ನೀ ತಂದು ತುಂಬಬೇಕು. ಅವರೆಲ್ಲ ತಂದು ಆಮೇಲೆ ಮಕ್ಕಳು ತುಂಬ್ತಾರೆ. ಇವನ್ನ ಅವರಿಗೆ
ಎಕ್ಸಾಮಿನೇಷನ್ ಫೀಸ್ನೂ ಗೌರ್ಮೆಂಟೇ ಕೊಟ್ಟಿರುತ್ತೆ. ಹಾಂ, ಅಂದರೆ ಅವರು ಫೈನಾನ್ಷಿಯಲಿ ಇದು ಇರಬೇಕು, ವೀಕರ್ ಸೆಕ್ಷನ್ ಇರಬೇಕು. ಸರ್ ಈಗ ಸ್ಕಾಲರ್ಶಿಪ್ ಹೇಗೆ ಬರ್ತದೆ ಅವರಿಗೆ? ಸರ್ SSP ಅಂತಿದೆ ಅಲ್ಲ, ಬಿ ಫಾರ್ಮ್ ಅಲ್ಲಿ ಈಗ ಹಾಂ SSP ತೊಂದರೆ ಇರ್ತದೆ. ಹಾಂ ಸರ್, ಈಗ ಅವು ಇದೆ, ಒಂದು 12,000ವರೆಗೂ ಸ್ಕಾಲರ್ಶಿಪ್ ಸಿಗುತ್ತೆ. ಹಾಂ, SSP ಇಲ್ಲಿ ಅಪ್ಲೈ ಮಾಡ್ಬೇಕು ಅವರು. ಅದು ಸ್ಟೂಡೆಂಟ್ದು ಇದೆ ಅದು. ಈಗ ಆಲ್ ಓವರ್ ಇಂಡಿಯಾ ಒಂದೇ ಆಗಿಬಿಟ್ಟಿದೆ ಅದು. ಅದಕ್ಕೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ ಮೇಲೆ ಬರುತ್ತೆ ಅವ್ರಿಗೆ. ಅದಾದ ನಂತರ ಸರ್ ಈಗ ಬಿ ಫಾರ್ಮ್ 4 ವರ್ಷದ ಕೋರ್ಸ್ ಆಯಿತು, ಏನೇನು ಸಿಲೆಬಸ್ ಇರ್ತದೆ ಸರ್ ಸಂಕ್ಷಿಪ್ತವಾಗಿ? ಸರ್ ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ಬೇಕಂತಂದರೆ ಬಿ ಫಾರ್ಮ್ ಕೆಲವರಿಗೆ ಕಷ್ಟ ಆಗ್ಬೋದು ಸರ್. ಹೌದು ಸರ್, ಇದು ಯೂಶ್ವಲಿ ಎಲ್ಲ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ನೇ ಸೈನ್ಸ್ ಮಾಡ್ಕೊಂಡಿರ್ತಾರೆ. ಆದರೆ ಕೆಲವರು ವೀಕ್ ಇರ್ತಾರೆ, ಪಾಸ್ ಕ್ಲಾಸಲ್ಲಿ ಬಂದಿರ್ತಾರೆ ಸರ್. ಈಗ ಅಂಥ ಮಕ್ಕಳಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಇಲ್ಲಿ ಮೇನ್ ಅವರು ಫಸ್ಟ್ ಇಯರಲ್ಲಿ ಏನು ಬರ್ತಾರಲ್ಲ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಬಯೋಕೆಮಿಸ್ಟ್ರಿ, ಎನಾಟಮಿ, ಫಿಸಿಯಾಲಜಿ, ಇವೆಲ್ಲ ಸಬ್ಜೆಕ್ಟ್ ಏನಾಗುತ್ತಲ್ಲ ಈ ಮಕ್ಕಳಿಗೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ PUCಯಲ್ಲಿ ಕಲ್ತಿರ್ತಾರೆ. ಇಲ್ಲಿ ತುಂಬ ಡೀಟೇಲಾಗಿ ಕಲಿಬೇಕಾಗತ್ತೆ. 4 ವರ್ಷ ಕೋರ್ಸ್. ನಾನು ಅಡ್ಮಿಷನಿಗೆ ಬಂದು ಮಕ್ಕಳಿಗೆ ಫಸ್ಟ್ ಹೇಳ್ತೇನೆ, ಈಗ 3 ತಿಂಗಳ ಖಾಲಿ ಅವರು. ಪ್ರತಿ ಮಕ್ಕಳಿಗೂ ನಾನು ಹೇಳೋದು, ನೀವು ಹೋಗಿ ನಿಮ್ಮ ಬಯಾಲಜಿ ಬುಕ್ಕು ಮತ್ತು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆ ಸಬ್ಜೆಕ್ಟ್ ನೀವು ಕುತ್ಕೊಂಡು ರಿವಿಷನ್ ಮಾಡಿರಿ ಮನೆಯಲ್ಲಿ. ಈಗ ಆದ ನಂತರ ಹಾಂ, ಖಾಲಿ ಕೂಡಬೇಡ್ರಿ. 2 ಮಂತ್ಸ್ ಖಾಲಿ ಇದ್ದಿರಲ್ಲ, ಖಾಲಿ ಕೂಡಬೇಡ್ರಿ. ಅಡ್ಮಿಷನ್ ಆಯ್ತು ಈಗ ಮೊನ್ನೆ. ಈಗ ಒಂದು ಕೌನ್ಸ್ಲಿಂಗ್ ಮುಗಿವರೆಗೂ ಹುಡುಗ ಖಾಲಿ ಅಲ್ಲ. ಅವ್ನಿಗೆ ಹೇಳಿ ಕಳಿಸಿದೆ ಅವ್ರಿಗೆ ನಾವೆಲ್ಲ, ನಿಮ್ಮ ಮನೆಯಲ್ಲಿ ನಿಮ್ಮ PUCಗೆ ಏನು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಲ್ತಿದ್ದೀಯಾ, ಮತ್ತು ಇದನ್ನ ಬಯಾಲಜಿ ಏನು ಕಲ್ತಿದ್ದಿ, ಜುವಾಲಜಿ, ಅವನ್ನೆಲ್ಲ ರಿಪೀಟ್ ಮಾಡು. ಅದು ಇಲ್ಲಿ ಹೆಲ್ಪ್ ಆಗುತ್ತೆ. ಫೌಂಡೇಶನ್ ಇದ್ದ ಹಾಗೆ ಇಲ್ಲ ಅದು. ಈಗ ಅವ್ನು ಓದ್ಕೊಂಡು ಬಂದುಬಿಟ್ರೆ ಅವ್ರಿಗೆ ಈಜಿ ಆಗೈತೆ. ಇಲ್ಲಿ ಮುಂದುವರಿದ ಭಾಗ ಸರ್. ನೀವು ಯಾವುದೇ ಕೋರ್ಸ್ ತೊಗೊಳ್ರಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಈ 4 ಸಬ್ಜೆಕ್ಟ್ ಕೋರ್ ಸಬ್ಜೆಕ್ಟ್ಸ್ ಏನು ಕಲಿತಾರೆ PUCಯಲ್ಲಿ, ಯಾವ ಮಗು ಅದನ್ನು ಚೆನ್ನಾಗಿ ಓದ್ಕೊಂಡು ಬಂದಿರ್ತಾನೆ, ಯಾವುದೇ ಕೋರ್ಸ್ ಹೋದರೂ ಅವರಿಗೆ ಡಿಫಿಕಲ್ಟಿ ಆಗೋದಿಲ್ಲ. ಬೇಕಾದಿರಲಿ, ಡಿಫಿಕಲ್ಟಿ ಆಗೋದಿಲ್ಲ. ಸರ್ ಈಗ ಪ್ರಾಕ್ಟಿಕಲ್ ಹೇಗೆ ಯಾವ ರೀತಿ ಇರ್ತಾವೆ ಸರ್? PUCಯಲ್ಲಿ ಇದ್ದಂಗೆ ಇರ್ತಾವೆ? ಹಾಂ, ಇಲ್ಲ ಸ್ವಲ್ಪ ಪ್ರಾಕ್ಟಿಕಲ್ ಇವ್ರಿಗೆ ನಮ್ಮದು 3 hours 4 hours ಹೀಗೆಲ್ಲ ಪ್ರಾಕ್ಟಿಕಲ್ಸ್ ಇರುತ್ತೆ. ನನ್ನಲ್ಲಿ 23 ಲ್ಯಾಬ್ರೋಟರೀಸ್ ಇದೆ ನಮ್ಮಲ್ಲಿ. ಪ್ರತಿಯೊಂದು ಲ್ಯಾಬ್ನಲ್ಲಿ ಮಕ್ಕಳಿಗೆ ಈಗ ಇನ್ನೂ ಸ್ವಲ್ಪ ಕಡಿಮೆ ಅನ್ಬೋದು. ಮೊದಲೆಲ್ಲ ಎನಿಮಲ್ ಎಕ್ಸ್ಪೆರಿಮೆಂಟ್ಸ್ ಇತ್ತು. ಹೌದು. ಫಸ್ಟ್ ಇಯರ್ ಇದ್ದಾಗ ಫ್ರಾಗ್ ಎಕ್ಸ್ಪೆರಿಮೆಂಟ್ಸ್ ಇರ್ತಿತ್ತು. ಹಾಂ, ಫ್ರಾಗ್ ಹಾರ್ಟ್ ಐಸೋಲೇಟ್ ಮಾಡೋದು ಅದೆಲ್ಲ ಹೋಯ್ತು. ಈಗ ಅವೆಲ್ಲ ಸಿಮ್ಯುಲೇಟೆಡ್ ಎಕ್ಸ್ಪೆರಿಮೆಂಟ್ಸ್ ಅಂತ ಬಂದಿದೆ. ಎಕ್ಸ್ ಫಾರ್ಮಾ ಅಂತ ಒಂದು ಸಾಫ್ಟ್ವೇರ್ ಇದೆ. ಆ ಸಾಫ್ಟ್ವೇರ್ನಲ್ಲಿ ನಾವು ಮಕ್ಕಳಿಗೆ ಕಂಪ್ಯೂಟರ್ ಲ್ಯಾಬ್ ಇದೆ ಮೇಲ್ಗಡೆ. ಅವ್ರಿಗೆ ಲ್ಯಾಬ್ ಇದ್ದಾಗ ಮಕ್ಕಳಿಗೆ ಇವರು ಟೀಚರು ಫಸ್ಟ್ ಒಮ್ಮೆ ಎಕ್ಸ್ಪ್ಲೇನ್ ಮಾಡಿ ಅದು ಹೇಗೆ, ಅದು ಎಕ್ಸ್ಪೆರಿಮೆಂಟ್ ಹೇಗೆ ಮಾಡಬೇಕು ಪ್ರತಿಯೊಂದನ್ನು ಮಕ್ಕಳಿಗೆ ಕಂಪ್ಯೂಟರ್ ಮೇಲೆ ಕಲಿಸೋದು. ಮತ್ತು ಈಗ ನಮಗೆ ಪರ್ಮಿಷನ್ ಇರೋದು ಓನ್ಲಿ M.Pharma ಮಕ್ಕಳಿಗೆ ಎನಿಮಲ್ಸ್ ಯೂಸ್ ಮಾಡೋದಕ್ಕೆ. B.Pharma ಮಕ್ಕಳಿಗೆ ಇಲ್ಲ, ಯಾವುದೂ ಇಲ್ಲ. ಸರ್ ಕೆಲವರಿಗೆ ಬ್ಲಡ್ ಕಂಡ್ರೆ ತಲೆ ಸುತ್ತು ಬರ್ತದೆ. ಹೌದು, ಸ್ಟಾರ್ಟಿಂಗ್ ಆಗುತ್ತೆ ಸರ್. ಮಾಡ್ಬೋದು. ಇಲ್ಲ ಸರ್, ಹೇಳ್ತೀನಿ. ಈಗ ಫಸ್ಟ್ ಇಯರ್ B.Pharma ಏನು ಬರ್ತಾರಲ್ಲ ಮಕ್ಕಳು, ಅದರಲ್ಲಿ ಎನಾಟಮಿ, ಫಿಸಿಯಾಲಜಿ ಕಲಿತಾರೆ. ಅದರಲ್ಲಿ ಅವರು ತಮ್ಮದು ಓನ್ ತಮ್ಮ ಬ್ಲಡ್ ತೊಗೊಂಡು RBC ರೆಡ್ ಬ್ಲಡ್ ಕಾರ್ಪಸಲ್ಸ್, RBC ಎಷ್ಟಿದೆ, WBC ಎಷ್ಟಿದೆ, ಪ್ಲೇಟ್ಲೆಟ್ ಎಷ್ಟಿದೆ ಕೌಂಟ್ ಮಾಡಿ ಹೇಳಬೇಕು. ಅವರು ತಾವೇ ಮಾಡೋದು, ಅನಲೈಸ್ ಮಾಡಬೇಕು. ಅವಾಗ ಸ್ಟಾರ್ಟಿಂಗ್ದಲ್ಲಿ 2-3 ಮಕ್ಕಳಿಗೆ ಆಗುತ್ತೆ. ನೀವು ಹೇಳಿದಾಗೆ ತಮ್ಮದೇ ಹಿಂಗೆ ಕೈಗೆ ಪಿನ್ ಹೊಡೆದ ಮೇಲೆ, ಈಗೆಲ್ಲ ನಮ್ಮ ಟೈಮ್ನಲ್ಲಿ ನಾವು ಚುಚ್ಕೋಬೇಕಾಗ್ತಿತ್ತು, ಈಗಿಲ್ಲ. ಈಗ ಟಕ್ ಅಂತ ಹಿಂಗೆ ಇವು ಬಂದುಬಿಟ್ಟಿದೆ. ಹಿಂಗೆ ಹೊಡೆದ ತಕ್ಷಣ ಬ್ಲಡ್ ಬರುತ್ತೆ, ಚುಚ್ಚಿದ್ದು ಗೊತ್ತಾಗೋದಿಲ್ಲ, ಒಂದು ಇರುವೆ ಕಡ್ದಷ್ಟು ಆಗೋದಿಲ್ಲ. ಹಾಂ, ಅವ್ರಿಗೆ ಕೆಲವು 1-2 ಮಕ್ಕಳಿಗೆ ಆಗುತ್ತೆ, 2-3 ಮಂದಿ ಮಕ್ಕಳಿಗೆ ತಲೆ ಸುತ್ತ ಬರುತ್ತೆ. ಅವ್ರನ್ನ ಏನು ಮಾಡ್ತೀವಿ ನಾವು, ಒಂದು ಕಡೆ ಕೂಡಿಸ್ತೀವಿ, 1-2-3 ಲ್ಯಾಬ್ ಪ್ರಾಕ್ಟಿಕಲ್ಸ್ ನೋಡೋದು ಅವ್ರ ಕೆಲಸ ಅಷ್ಟೇ. ಆಮೇಲೆ ಅವ್ರಿಗೆ ಇದು ಬರುತ್ತೆ, ಅದು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಸೆಕೆಂಡ್ ಇಯರ್ ಎಲ್ಲ ಆನ್ವರ್ಡ್ಸ್ ಅವರು ಸ್ಟೇಬಲ್ ಆಗಿಬಿಡ್ತಾರೆ, ಅವ್ರಿಗೆ ಪ್ರಾಬ್ಲಮ್ ಆಗೋದಿಲ್ಲ. ಸರ್ ಈಗ BSc ನರ್ಸಿಂಗು B.Pharmಗೆ ಏನು ವ್ಯತ್ಯಾಸ ಸರ್? ಭಾಳಷ್ಟು ಜನ BSc ನರ್ಸಿಂಗೇ ಮಾಡ್ತಾರೆ, ಹಾಗೇನಿಲ್ಲ ಸರ್. ಇಲ್ಲ ಸರ್, ಈಗ ಹಾಗೇನಿಲ್ಲ ಸರ್. ಫಾರ್ಮಸಿ ಸಬ್ಜೆಕ್ಟ್ ಏನಿದೆ ಅಲ್ಲ, ನಮ್ಮದು ಓನ್ಲಿ ಮೆಡಿಸಿನಿಗೆ ಸಂಬಂಧಪಟ್ಟಿದ್ದು. BSc ನರ್ಸಿಂಗ್ ಪೇಷಂಟ್ ಕೇರ್ ಅವ್ರದ್ದು ಮೇನ್ ಇರೋದು. ಹಾಂ, ಡಾಕ್ಟ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ, ಇದನ್ನು ಮಾಡೋದ್ರಲ್ಲಿ ಅಸಿಸ್ಟ್ ಮಾಡೋದೇ ನರ್ಸಿಂಗ್ದವ್ರ ಕೆಲಸ ಆಗುತ್ತೆ. ನಮ್ದು ಏನೇ ಇದ್ರೂ ಮೆಡಿಸಿನ್ಸ್ ಮೇಲೆ ಅವ್ರು ಯೂಸ್ ಮಾಡುವಂಥ ಪ್ರತಿಯೊಂದು ಮೆಡಿಸಿನ್ಸ್ ಏನಿದೆ ಅಲ್ಲ, ಒಬ್ಬ ಫಾರ್ಮಸಿಸ್ಟ್ ರೆಡಿ ಮಾಡಿಕೊಟ್ಟಿರ್ತಾನೆ. ಅದು ಅವ ಡಿಗ್ರಿ ಮಾಡಿರ್ತಾನೆ, ಏನು ಇಂಡಸ್ಟ್ರಿ ಒಳಗೆ ಕೆಲಸ ಮಾಡ್ತಿರ್ತಾನೆ ಅವನು. ಅಲ್ಲಿ ಭಾಳ ಡಿಪಾರ್ಟ್ಮೆಂಟ್ ಇದೆ ಸರ್. ಅಲ್ಲಿ
ಆಮೇಲೆ ಸ್ಟೋರಿಂದ ಹಿಡ್ಕೊಂಡು ಕ್ವಾಲಿಟಿ ಕಂಟ್ರೋಲು, ಪ್ರೊಡಕ್ಷನ್. ಬಿ ಫಾರ್ಮ್ ಮುಗಿದ ನಂತರ ಏನೇನು ಜಾಬ್ ಆಪರ್ಚುನಿಟೀಸ್ ಇದಾವೆ ಸರ್? ಸರ್, ಬಿ ಫಾರ್ಮ ಮುಗಿದ ಮೇಲೆ ಯೂಶುವಲಿ ಕೆಲಸ ಮಾಡೋದು ಇಂಡಸ್ಟ್ರಿ ಒಳಗೆ. ಬೇಡ, ಡಿ ಫಾರ್ಮದವ್ರಿಗೆ ಮೆಡಿಕಲ್ ಶಾಪ್ ಹಾಕೋ ಆಪ್ಷನ್ ಇತ್ತಾ? ಇವರು ಮೆಡಿಕಲ್ ಶಾಪ್ ಹಾಕ್ಬೋದು. ಮೆಡಿಕಲ್ ಶಾಪ್ ಅದಕ್ಕೆ ಪರ್ಮಿಷನ್ ಇರ್ತದೆ, ಯಾವುದೇ ಕೋರ್ಸ್ ಮಾಡಿದರೂ ಇರ್ತದೆ. ಮೇನ್ BSc ಮಾಡಿದವರು ಕೆಲವರು ಹಾಕ್ತಾರಲ್ಲ ಸರ್? ಬರೋದಿಲ್ಲ ಸರ್, ಈಗ ಪರ್ಮಿಷನ್ ಇಲ್ಲ ಸರ್. ಇಲ್ಲ, ಫಾರ್ಮಸಿದು ಕೋರ್ಸ್ ಬೇಕೇ ಬೇಕು. ಯಾವುದಾದ್ರೂ ಒಂದು ಫಾರ್ಮಸಿ ಕೋರ್ಸ್ ಅಪ್ರೂವ್ಡ್ ಬೈ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಪರ್ಮಿಷನ್ ಇರಬೇಕು. ಅಂಥಲ್ಲೇ ಯಾವ ಫಾರ್ಮಸಿ ಕೋರ್ಸ್ ಮಾಡಿರ್ತಾನೆ ಅವ್ರಿಗಷ್ಟೇ ಮೆಡಿಕಲ್ ಶಾಪ್ ಹಾಕೋದಕ್ಕೆ ಪರ್ಮಿಷನ್ ಇರುತ್ತೆ. ಪರ್ಮಿಷನ್ ಇದೆ ಸರ್. ಈಗ ಮೆಡಿಕಲ್ ಶಾಪ್ ಆಯಿತು, ಮತ್ತೇನು ಆಪರ್ಚುನಿಟೀಸ್ ಇದಾವೆ ಸರ್? ನೆಕ್ಸ್ಟ್ ನಾ ಬಿ ಫಾರ್ಮದವ್ರದ್ದು ಹೇಳ್ತಾ ಇದ್ದೆ. ಈಗ ಅವರು ಇಂಡಸ್ಟ್ರಿ ಬಗ್ಗೆ ನಿಮಗೆ ಹೇಳಿದೆ. ಇಂಡಸ್ಟ್ರಿಯಲ್ಲಿ ಅವ್ರ ಮೇನ್ ಕೆಲಸ ಮಾಡೋದು ಪ್ರೊಡಕ್ಷನ್. ಅದಕ್ಕಿಂತ ಮೊದಲೇ ಸ್ಟೋರ್ ಬರುತ್ತೆ, ಎಲ್ಲ ರಾ ಮಟೀರಿಯಲ್ಸ್ ಬಂದ ಮೇಲೆ ರಾ ಮಟೀರಿಯಲ್ ಎಲ್ಲ ಟೆಸ್ಟ್ ಆಗಬೇಕು. ಪ್ಯೂರಿಟಿ, ಇಂಪ್ಯೂರಿಟೀಸ್, ಅದು ಎಲ್ಲ ಅದಕ್ಕೆ ಸ್ಟ್ಯಾಂಡರ್ಡ್ಸ್ ಇರ್ತಾವೆ ನಮ್ಮದು. ಅವನ್ನೆಲ್ಲ ಟೆಸ್ಟ್ ಮಾಡಬೇಕು. ಅದಕ್ಕೊಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ನೇ ಇರುತ್ತೆ. ನೆಕ್ಸ್ಟು ಪ್ರೊಡಕ್ಷನ್ದಲ್ಲಿ ಪ್ರತಿಯೊಂದು ಮೆಡಿಸಿನ್ಸ್ ಎಷ್ಟು ಪರ್ಸೆಂಟೇಜ್ ಮೆಡಿಸಿನ್ ಇರಬೇಕು. ನಾವು ಎಡಿಟಿವ್ಸ್ ಅಂತೀವಿ. ಈಗ ನೀವು ಒಂದು 500 mg ಒಂದು ಟ್ಯಾಬ್ಲೆಟ್ ತೊಗೋತೀರ, ಪ್ಯಾರಾಸಿಟಮಾಲ್ ಒಂದು ಟ್ಯಾಬ್ಲೆಟ್ ತೊಗೋತೀರಿ. ಅದು ಅಷ್ಟು 500 mg ಡ್ರಗ್ ಇರೋದಿಲ್ಲ ಅದರಲ್ಲಿ. ಅದಕ್ಕೆ ಬೈಂಡರ್ ಯೂಸ್ ಮಾಡಿರ್ತೀವಿ, ಸ್ಟಾರ್ಚ್ ಪೌಡರ್ ಇರ್ತದಲ್ಲ, ಅದನ್ನ ಯೂಸ್ ಮಾಡಿ ಪಂಚ್ ಮಾಡಿರ್ತಾರೆ ಅವರು. ಅವಾಗದು ಒಂದು ಟ್ಯಾಬ್ಲೆಟಿಗೆ ರೂಪ ಬರುತ್ತೆ. ಪ್ರತಿಯೊಂದು ಮನುಷ್ಯನಿಗೆ ಹಾರ್ಮ್ಫುಲ್ ಆಗಿರಬಾರ್ದು ಯಾವುದು. ಅದು ಎಲ್ಲವೂ ಟೆಸ್ಟ್ ಆಗುತ್ತೆ. ಅದು ಕ್ವಾಲಿಟಿ ಕಂಟ್ರೋಲ್ ಅಂತಿರುತ್ತೆ. ಪ್ರತಿಯೊಂದು ಟೆಸ್ಟ್ ಮಾಡಿ ಅವ್ರು ಸರ್ಟಿಫೈ ಮಾಡ್ತಾರೆ. ಆಮೇಲೆ ಒಂದು ಟ್ಯಾಬ್ಲೆಟ್ ಆಗಲಿ, ಒಂದು ಸಿರಪ್ ಆಗಲಿ, ಅಥವಾ ಒಂದು ಕ್ಯಾಪ್ಸೂಲ್ ಆಗಲಿ ತಯಾರಾಗಿ ಬರುತ್ತೆ. ಈಗ ತಯಾರಾಗಿ ಬಂದಮೇಲೆ ಒಮ್ಮೆಗೆ ಅದು ಮಾರ್ಕೆಟಿಗೆ ಹೋಗೋದಿಲ್ಲ. ಅದರಲ್ಲಿ ರ್ಯಾಂಡಮ್ ಸೆಲೆಕ್ಟ್ ಮಾಡ್ಕೋತಾರೆ, ಬ್ಯಾಚ್ ವೈಸ್ ಸೆಲೆಕ್ಟ್ ಮಾಡ್ಕೋತಾರೆ. ಅವನ್ನ ತೊಗೊಂಡು ಪ್ರತಿಯೊಂದನ್ನು ಟೆಸ್ಟ್ ಮಾಡಬೇಕು. ಡ್ರಗ್ ಇದರಲ್ಲಿನೂ ಎಕ್ಸಸ್ ಇರಬಾರ್ದು, ಕಡಿಮೆನೂ ಇರಬಾರ್ದು. 95 to 105 ಈ ಪರ್ಸೆಂಟೇಜ್ನಲ್ಲಿ ಡ್ರಗ್ ಇದೆಯೋ ಇಲ್ಲೋ, ಅಷ್ಟು ಅಮೌಂಟ್ ಇದೆಯೋ ಇಲ್ಲೋ ಟೆಸ್ಟ್ ಮಾಡ್ತಾರೆ. ಕಡಿಮೆ ಇದ್ದರೂ ರಿಜೆಕ್ಟ್ ಆಗುತ್ತೆ, ಹೆಚ್ಚಿಗಿದ್ದರೂ ರಿಜೆಕ್ಟ್ ಆಗುತ್ತೆ. ಅದನ್ನು ಮಾಡೋರು ಕ್ವಾಲಿಟಿ ಬಿ ಫಾರ್ಮದವ್ರು ಸರ್. ಇದೆಲ್ಲ ನಾನು ಏನು ಪ್ರೊಸೆಸ್ ಹೇಳ್ತಾ ಇದ್ದೀನಿ ಎಲ್ಲ ಬಿ ಫಾರ್ಮ್ದವರೇ ಮಾಡೋದು ಸರ್. ಎಲ್ಲ ಡ್ರಗ್ ಇಂಡಸ್ಟ್ರಿಯಲ್ಲಿ ಇವರಿಗೆ ಅವಕಾಶಗಳಿದಾವೆ ಸರ್. ಸರ್ ನಾಟ್ ಓನ್ಲಿ ಸರ್, ಇಂಡಸ್ಟ್ರಿ ಒಂದೇ ಯಾಕೆ ಮಾಡ್ತೀರಿ, ಮಾರ್ಕೆಟಿಂಗ್ ಇದೆ. ಈ ಮಲ್ಟಿನ್ಯಾಷನಲ್ ಕಂಪ್ನೀಸ್ಗಳೇನಿವಲ್ಲ ಅವ್ರು ಪ್ರಿಫರ್ ಮಾಡ್ತಾ ಇರೋದು ಬಿ ಫಾರ್ಮದವ್ರನ್ನೇ. ಅವರಿಗೆ ಥರೋ ನಾಲೆಜ್ ಇರ್ತದೆ ಮೆಡಿಸಿನ್ಸ್ ಬಗ್ಗೆ. ಅವರು ಡಾಕ್ಟರ್ಸಿಗೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಏನಿದೆ ಅಲ್ಲ, ಒಳ್ಳೆ ಸ್ಯಾಲ್ರಿ ಇದೆ ಅವರಿಗೆ. ದೇ ಪ್ರಿಫರಿಂಗ್ ಬಿ ಫಾರ್ಮಾ ಗ್ರ್ಯಾಜುಯೇಟ್ಸ್. ಗೌರ್ಮೆಂಟ್ ಜಾಬ್ ಸರ್, ಡ್ರಗ್ ಈಗ ಮೇನ್ ಅಂದರೆ ಡ್ರಗ್ ಇನ್ಸ್ಪೆಕ್ಟರ್ ಜಾಬ್, ಗ್ರ್ಯಾಜುಯೇಟ್ ಫಾರ್ಮಸಿಸ್ಟ್ ಮತ್ತು ಫಾರ್ಮಸಿಸ್ಟ್ ಪೋಸ್ಟ್, ಇವೆಲ್ಲ ಡಿಫ್ರೆಂಟ್. ಒಂದು ಡಿಪ್ಲೊಮಾ ಫಾರ್ಮಸಿಸ್ಟ್ ಸ್ಯಾಲ್ರಿ ಗೊತ್ತಾ ನಿಮಗೆ? 80+ ಇದೆ, 80,000 ಗೌರ್ಮೆಂಟಲ್ಲಿ. ಹೌದು. ಅವನೆಷ್ಟು ಕಲ್ತಿರ್ತಾನೆ? PUC ಸೈನ್ಸ್ ಪ್ಲಸ್ 2 years ಡಿ ಫಾರ್ಮ. ಯಾವ ಕೋರ್ಸಿಗಿದೆ ಹೇಳಿದ್ವಿ? ಹೌದಲ್ಲ? ಹಾಂ. ಬಟ್ ಏನಿದೆ, ಇದು ಫುಲ್ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡುತ್ತೆ ಗೌರ್ಮೆಂಟ್. ಈ ಅಪಾಯಿಂಟ್ಮೆಂಟ್ಸಲ್ಲಿ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಮಕ್ಕಳು ಆನ್ಲೈನ್ ಅಪ್ಲೈ ಮಾಡಬೇಕು. ಡ್ರಗ್ ಇನ್ಸ್ಪೆಕ್ಟರ್ ಅಲ್ಲ, ಫಾರ್ಮಸಿಸ್ಟ್ ನಾ ಹೇಳೋದು. ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ ಮೇಲೆ ಅವರು ಡಿ ಫಾರ್ಮಾ ಪರ್ಸೆಂಟೇಜ್ ಮೇಲೆ ಅವರು ಜನರಲ್ ಮೆರಿಟು, ಕೆಟಗರಿ, ಏಜು ಅವೆಲ್ಲ ಕನ್ಸಿಡರ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿದ ಮೇಲೆ ಒಂದು ದಿವಸ ಇವ್ರನ್ನ ವೆರಿಫಿಕೇಷನಿಗೆ ಕರೀತಾರೆ ಬೆಂಗಳೂರಿಗೆ. ವೆರಿಫಿಕೇಷನ್ ಆಗಿ ಬಂದರೆ ಮುಗಿದು ಹೋಯ್ತು. ಇವ್ರಿಗೆ ಮನೆಗೆ ಆರ್ಡರ್ ಬರುತ್ತೆ. ಪರ್ಸೆಂಟೇಜ್ ಯಾವ್ದು ಕೌಂಟ್ ಮಾಡ್ತಾರೆ ಸರ್? ಸರ್ ಅವರು SSLC ಮತ್ತು ಡಿ ಫಾರ್ಮ್ ಎರಡು ಸೇರಿ 50-50 ಎರಡರದ್ದು ಮೀನ್ ಏನು ಬರುತ್ತೆ ಆ ಪರ್ಸೆಂಟೇಜ್ ಹಿಡಿತಾರೆ. ಈಗ ಎಕ್ಸಾಂಪಲ್ ಜನರಲ್ ಮೆರಿಟ್ ಮೊನ್ನೆ 400 ಸೀಟ್ ತೊಗೊಂಡ್ರು, ಅಪಾಯಿಂಟ್ಮೆಂಟ್ ಆಯಿತು. ಫಾರ್ಮಸಿಸ್ಟ್ ನಮ್ಮ ಕಾಲೇಜಿಂದ 18 ಮಕ್ಕಳು ಶಾರ್ಟ್ ಲಿಸ್ಟ್ ಆದರು ಈ ಕಾಲೇಜಿಂದ. ಡಿ ಫಾರ್ಮ್ ಅಂತ. ಈಗ ನಿಮಗೆ ಇದನ್ನು ಹೇಳ್ತಾ ಇದ್ದೆ ನಾನು, ಏನು ಗೌರ್ಮೆಂಟ್ ಪೋಸ್ಟಿಂಗ್ಸ್ ಬಗ್ಗೆ. ಅವ್ರಿಗೆ ಡೈರೆಕ್ಟಾಗಿ ಮನೆಗಿನ ಆರ್ಡರ್ ಬರುತ್ತೆ. ಎಲ್ಲೂ ಇವರು ನಾವು ಮಾಡಿಕೊಡ್ತೀವಿ, ಇದನ್ನು ಮಾಡಿಕೊಡ್ತೀವಿ, ನೋ ಇನ್ಫ್ಲುಯೆನ್ಸ್, ನಥಿಂಗ್.
ಒಳ್ಳೆ ಪರ್ಸೆಂಟೇಜ್ ಮಾಡಿದವರಿಗೆ 100% ಜಾಬ್ ಗ್ಯಾರಂಟಿ ಇರುತ್ತೆ ಇಲ್ಲಿ. ಸರ್ ಈಗ SSLC ಅಂತ ಹೇಳಿದ್ರಲ್ಲ, PUC ಮೇಲೆ ಬಂದಿರ್ತಾರೆ ಅವರು ಡಿ ಫಾರ್ಮ್ಗೆ. ಸರ್ ಇಲ್ಲ ಹೌದು ಕರೆಕ್ಟ್ ಇದೆ ನೀವು ಹೇಳೋದು. ಸೈನ್ಸ್ PUC ಮಾಡಿಕೊಂಡು ಡಿ ಫಾರ್ಮ್ ಮಾಡಿರ್ತಾರೆ. ಪರ್ಸೆಂಟೇಜ್ ಹಿಡಿಯೋದು SSLC. ಈಗ 80% SLC ಮಾಡಿದ್ದಾನೆ ಅಂದರೆ ದೇ ಆರ್ ಗೋಯಿಂಗ್ ಟು ಕನ್ಸಿಡರ್ 40% ಫ್ರಮ್ SLC. ಡಿ ಫಾರ್ಮಾದಿಂದ ಈಗ 80% ಮಾಡಿದೆ, ಇಲ್ಲಿ 40% ಆಯಿತು. PUC ಹಿಡಿಯೋದಿಲ್ಲ, SLC ಹೌದು SLC ಸರ್ ಯಾವುದೇ ಇನ್ನು ತೊಗೊಳ್ರಿ SLC ಪರ್ಸೆಂಟೇಜ್ ಭಾಳ ಇಂಪಾರ್ಟೆಂಟ್ ಇದೆ. ಮಕ್ಕಳದು ಕನ್ಸಿಡರ್ ಭಾಳ ಮಾಡ್ತಾರೆ ಅದನ್ನ. ಅದು ಬಿ ಫಾರ್ಮಾ ಮೇಲೆ, ಬಿ ಬ್ಯಾಚುಲರ್ ಆಫ್ ಫಾರ್ಮಸಿ ಬರೋದಿಲ್ಲ ಸರ್, ಡಿಗ್ರಿ ಬೇಕು ಅದಕ್ಕೆ. ಡ್ರಗ್ ಇನ್ಸ್ಪೆಕ್ಟರ್ ಪೋಸ್ಟ್ ಸರ್. ಅದನ್ನೇನಿದೆಲ್ಲ ಸ್ಟೇಟ್ ಈಗ ಏನು ನಮ್ಮದು ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಅಂತಿತ್ತು, ಈಗದು ಫುಡ್ ಆ್ಯಂಡ್ ಸೇಫ್ಟಿ ಏನಿದು ಆಹಾರ ಮತ್ತು ನಿಗಮ ಅಂತಾಗಿದೆ. ಈಗ ನಿಗಮ ಅಂತಾಗಿದೆ. ಮೊದಲದು ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇತ್ತು, ಈಗ ಅದು ಚೇಂಜ್ ಆಯಿತು. ಈಗ ಅವ್ರು ಏನು ಮಾಡ್ತಾರೆ, ಈಗ ಮೊನ್ನೆ ಐ ಥಿಂಕ್ ಒಂದು 80 ಪೋಸ್ಟ್ ಏನೋ ಆಯ್ತು ಸರ್, ಪೋಸ್ಟಿಂಗ್ ಆಯಿತು. ನನ್ನ ಸ್ಟೂಡೆಂಟ್ಸು ಇಬ್ಬರಿಗಾಯಿತು, ಡ್ರಗ್ ಇನ್ಸ್ಪೆಕ್ಟರ್ ಇಬ್ಬರು. ನಮ್ಮ ಕಾಲೇಜ್ ಸ್ಟೂಡೆಂಟ್ಸು ಈಗ 3 ಜನ ನಮ್ಮ ಕಾಲೇಜಿಂದ 3 ಜನ, ಒಂದು ಹುಡುಗಿ, ಇಬ್ಬರು ಹುಡುಗರಿಗೆ ಆಯಿತು ಡ್ರಗ್ ಇನ್ಸ್ಪೆಕ್ಟರ್ ಪೋಸ್ಟ್. ಇವತ್ತೇ ಜಾಯ್ನಿಂಗ್ ಇದೆ ನೋಡಿ ಅವರಿಗೆ. ಅದಕ್ಕೆ ಹಾಂ ಸರ್, ಮೊದಲು ಎಕ್ಸಾಮ್ ಇರ್ತದೆ ಸರ್, ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಒಂದು ಇವು ಸಬ್ಜೆಕ್ಟ್ ಮೇಲೆ ಆಗುತ್ತೆ. ಹೌದು. ಆಮೇಲೆ KPSC ಇಂದ ಇಂಟರ್ವ್ಯೂ ಆಗುತ್ತೆ, ಅದಕ್ಕೆ ಇಂಟರ್ವ್ಯೂ ಇರ್ತದೆ. ಇಂಟರ್ವ್ಯೂದಲ್ಲಿ ಮತ್ತೇನಿದೆ ಇಲ್ಲ, ಅಲ್ಲಿ ಎಕ್ಸ್ಪರ್ಟ್ಸ್ ಹೋಗಿರ್ತಾರೆ. ನಮ್ಮ ಡೀನ್ ಡಾಕ್ಟರ್ ಜಮಖಂಡಿ ಅಂತಿದ್ದಾರೆ, ಅವರು ಒಂದು ಎಕ್ಸ್ಪರ್ಟ್ ಅಂತ ಹೋಗಿ ಬಂದಿದ್ದಾರೆ. ಅವರು ಹೋದ್ಮೇಲೆ ಪ್ರತಿಯೊಂದೂ ಬೇರೆ ಬೇರೆ ಕೇಳ್ತಾರೆ. ಜನರಲ್ ನಾಲೆಜ್ ಇರ್ಬೋದು ಎಲ್ಲ, ಅದು ನಿಮ್ಗೆ ಗೊತ್ತಲ್ಲ, KPSC ಎಲ್ಲ ಕೇಳ್ತಾರೆ. ಫಾರ್ಮಸಿ ರಿಲೇಟೆಡ್ ಏನಿರ್ತದಲ್ಲ, ನಮ್ಮ ಈ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಅಂತ ನಾವೇ ಹೋಗಿರ್ತೀವಲ್ಲ, ನಾವು ಕೇಳೋದು ಅವಾಗೆಲ್ಲ. ನಮ್ಮದು ಎಲ್ಲ ಡ್ರಗ್ಸಿಗೆ ಶೆಡ್ಯೂಲ್ಸ್ ಅಂತ ಬರ್ತಾವೆ ಸರ್. ಪ್ರತಿ ಸ್ಕೆಡ್ಯೂಲ್ದಲ್ಲಿ ಯಾವ್ಯಾವ ಡ್ರಗ್ಸ್ ಬರ್ತಾವೆ, ಯಾವ ಸ್ಕೆಡ್ಯೂಲ್ ಏನಿದೆ, ಪ್ರತಿಯೊಂದನ್ನು ಮಕ್ಕಳಿಗೆ ನಾವು ಕಲಿಸ್ತೀವಿ. ಇಲ್ಲಿ ಎಲ್ಲ ಡ್ರಗ್ಸ್ನೂ ನಿಮಗೆ ಬಂದು ಈಗ ಕೊಡೋದಕ್ಕೆ ಬರೋದಿಲ್ಲ, ಕೆಲವೊಂದು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೊಡೋದಕ್ಕೆ ಬರೋದಿಲ್ಲ, ಕಂಪಲ್ಸರಿ. ಅಂಥವೆಲ್ಲ ಪ್ರತಿಯೊಂದು ಸ್ಕೆಡ್ಯೂಲ್ನಲ್ಲಿ ಕೆಲವೊಂದು ಏನಿರ್ತಾವೆ ಓನ್ಲಿ ಡಾಕ್ಟರ್ಸಿಗೆ ಅಷ್ಟೇ ಕೊಡೋದಿರ್ತದೆ. ಅವ್ರು ಡ್ಯೂರಿಂಗ್ ಆಪ್ರೇಷನ್ ಆಗಲಿ ಇದು ಯೂಸ್ ಮಾಡುವಂಥ ಡ್ರಗ್ಸ್ ಇರ್ತಾವೆ, ಅವ್ನ ಪೇಷಂಟ್ ಕೈಯಲ್ಲಿ ಕೊಡೋದಕ್ಕೆ ಬರೋದಿಲ್ಲ. ಆ ಸ್ಕೆಡ್ಯೂಲ್ ಏನು ಹೇಳುತ್ತೆ ಅದರ ಪ್ರಕಾರ ನಾವು ಡ್ರಗ್ಸ್ನ ಡಿಸ್ಪೆನ್ಸ್ ಮಾಡಬೇಕು. ಅದನ್ನೆಲ್ಲ ಮಕ್ಕಳಿಗೆ ಕಲಿಸಿರ್ತೀವಿ. ಡ್ರಗ್ ಇನ್ಸ್ಪೆಕ್ಟರ್ ಕೆಲಸ ಏನಂತಂದರೆ ಈ ಪ್ರತಿಯೊಂದು ನೀವು ಇನ್ಕ್ಲೂಡಿಂಗ್ ಇಂಡಸ್ಟ್ರಿಯಿಂದ ಹಿಡ್ಕೊಂಡು ಈ ಫಾರ್ಮಸಿ ಔಟ್ಲೆಟ್ಸ್ ಏನೆಲ್ಲ ಇರ್ತಾವಲ್ಲ, ಇಲ್ಲಿವರೆಗೂ ಅವರು ಪ್ರತಿಯೊಂದೂ ನಾರ್ಮ್ ಪ್ರಕಾರ ಇದೆಯೋ ಇಲ್ಲೋ ಅದನ್ನು ಮಾನಿಟರ್ ಮಾಡ್ಕೊಂಡು ಹೋಗ್ಬೇಕು ಡ್ರಗ್ ಇನ್ಸ್ಪೆಕ್ಟರ್ಸ್. ಸಣ್ಣ ಕೆಲಸ ಅಲ್ಲ ಸರ್ ಅದು, ಜೀವದ ಮೇಲೆ. ಈಗ ನೀವು ಊಟ ಹೆಚ್ಚು ಕಡಿಮೆ ಮಾಡಿದರೆ ಭಾಳ ಅಂದರೆ ವಾಂತಿ ಆಗ್ಬೋದು ಅಥವಾ ಅವನಿಗೆ ಡಿಸೆಂಟ್ರಿ ಆಗ್ಬೋದು. ಇದು ಹಾಗಲ್ಲಲ್ಲ. ಒಂದು ಔಷಧ ಅಂದರೆ ಏನು, ಒಂದು ಸಮ ಪ್ರಮಾಣದಲ್ಲಿದ್ದಾಗ ಅದು ಔಷಧ ಆಗುತ್ತೆ, ಅದಕ್ಕಿಂತ ಹೆಚ್ಚಾದರೆ ವಿಷ ಆಗುತ್ತೆ. ಅದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ವಿಷ ಆಗಿಬಿಡುತ್ತೆ. ಸೊ ಇಲ್ಲೇನಿದೆ ಅಲ್ಲ, ಪ್ರತಿಯೊಂದೂ ಭಾಳ ಮಾನಿಟರ್ ಆಗುತ್ತೆ ಸರ್. ಈಗ ಇವ್ರು ಅಷ್ಟೇ ಮಾಡೋದಿಲ್ಲ, ಹೊರಗಡೆ ಪ್ರೊಡಕ್ಷನ್ ಈಗ ಮಾರ್ಕೆಟಿಗೆ ಬಂದುಬಿಡ್ತಾವೆ ಡ್ರಗ್ಸ್. ಇಂಥಲ್ಲಿನೂ ಹೋಗಿ ಅವರು ರ್ಯಾಂಡಮ್ಲಿ ಸ್ಯಾಂಪಲ್ಸ್ ತೊಗೊಂಡು ಬರ್ತಾರೆ. ಇಲ್ಲಿ DTL ಅಂತಿದೆ, ಡ್ರಗ್ ಟೆಸ್ಟಿಂಗ್ ಲ್ಯಾಬ್, ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕದ್ದು, ಇಲ್ಲಿ ಹುಬ್ಳಿಯಲ್ಲಿದೆ ಅದು. ಆ ಸ್ಯಾಂಪಲ್ಸ್ನ ತೊಗೊಂಬಂದು ಟೆಸ್ಟ್ ಮಾಡ್ತಾರೆ ಇಲ್ಲಿ ಅವರು. ಈಗ ನಮ್ಮಲ್ಲಿ ಕ್ವಾಲಿಟಿ ಕಂಟ್ರೋಲ್ ಪಾಸ್ ಆಗಿಬಿಟ್ರೆ ಫೈನಲ್ ಅಲ್ಲ. ಇಲ್ಲೇನಾದರೂ ಹೆಚ್ಚು ಕಡಿಮೆ ಬಂದ್ರೂ ಇಮಿಡಿಯೇಟ್ ಸ್ಪಾಟ್ನಲ್ಲಿ ಆ್ಯಕ್ಷನ್ ಆಗುತ್ತೆ ಸರ್. ಅದು ಆಯಾ ಬ್ಯಾಚ್ ಎಲ್ಲೆಲ್ಲಿ ಹೋಗಿದೆ, ಆ ಬ್ಯಾಚ್ನಲ್ಲಿ ಏನು ಪ್ರೊಡಕ್ಷನ್ ಆಗಿದೆ ಎಲ್ಲ ಕಡೆಯೂ ಸೀಸ್ ಮಾಡ್ತಾರಂತ ಡ್ರಗ್ ಇನ್ಸ್ಪೆಕ್ಟರ್ ಮಾಡೋದು. ಹೌದು. ಅವ್ರು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಕೊಡ್ಬೇಕಿಲ್ಲ DTLಗೆ. ಈಗ ನಾನು ನಿಮಗೆ ಹೇಳಿ ಜೂನಿಯರ್ ಸೈಂಟಿಫಿಕ್ DTL ಅಂತ ಏನಿದೆ ಅಲ್ಲ, ಡ್ರಗ್ ಟೆಸ್ಟಿಂಗ್ ಲ್ಯಾಬ್ನಲ್ಲಿ B ಫಾರ್ಮಾ ಗ್ರ್ಯಾಜುಯೇಟ್ಸ್ ಏನಿರ್ತಾರೆ ಇವರು ಇರ್ತಾರೆ. M ಫಾರ್ಮದವ್ರು ಜಾಸ್ತಿ ತೊಗೊಳ್ತಾರಲ್ಲಿ. ಸರ್ ಈಗ B ಫಾರ್ಮ್ ಮಾಡಲಿಕ್ಕೆ ಸುಮಾರು 7.5 ಲಕ್ಷ ಅಂತ ನಾವು ಮ್ಯಾನೇಜ್ಮೆಂಟ್ ಸೀಟಿಂದ ನೋಡಿದ್ವಿ. ಗೌರ್ಮೆಂಟ್ ಸೀಟ್ ಆದರೆ ಎಷ್ಟಾಗ್ತಂತನೂ ಹೇಳಿದ್ರಿ. ಮ್ಯಾನೇಜ್ಮೆಂಟ್ ಸೀಟಿಗೆ ಬರೋದಾದರೆ ಅದಕ್ಕೆ ಲೋನ್ ಏನಾದ್ರು ಸಿಗ್ತದೆ ಸರ್? ತುಂಬ ಸರ್ ಈಗ ಹೇಗಿದೆ, ಈಗ ಗೌರ್ಮೆಂಟ್ ಮಾಡಿದ ರೂಲ್ ಪ್ರಕಾರ ಹೋಗೋಣ. ಈಗ ಎಲ್ಲ ಮಕ್ಕಳಿಗೂ ಯಾರು ಗೌರ್ಮೆಂಟ್ನಿಂದ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ ಅವ್ರಿಗೆ ಬ್ಯಾಂಕರ್ಸು
ಅವ್ರದ್ದು ಎಜುಕೇಷನ್ ಲೋನ್ ಫುಲ್ ಕೊಡಬೇಕಂತಿದೆ. ನಾವು ಎಕ್ಸ್ಪೆಂಡಿಚರ್ ಸರ್ಟಿಫಿಕೇಟ್ ಕೊಡ್ತೀವಿ. ಗೌರ್ಮೆಂಟ್ ಫೀಸ್, ಟ್ಯೂಷನ್ ಫೀ ಅವ್ರು ಹಾಕಿ ಕೊಟ್ಟಿರ್ತಾರೆ. ಈಗ 27,000 ಏನೋ ಇರ್ತಾವೆ. ನಮ್ಮ ಒಂದು 5,000ದಷ್ಟು ಎಕ್ಸಸ್ ಫೀಸ್ ಬರ್ತಾವೆ. ಆ ಫೀ ಏನೇನೋ ಇರ್ತಾವೆ, ಲೈಬ್ರರಿ ಇಂಥವೆಲ್ಲ ಆ್ಯಡ್ ಮಾಡಿ ನಾವು ಅವರಿಗೆ ಪರ್ ಇಯರ್ ವಾಟ್ ಈಸ್ ದ ಫೀಸ್, ಅದನ್ನು ಫೀಸ್ ಸ್ಟ್ರಕ್ಚರ್ ಕೊಡ್ತೀವಿ. ನೆಕ್ಸ್ಟ್ ಅವರಿಗೆ ಇದು ಬೇಕಲ್ಲ, ಹಾಸ್ಟೆಲ್ ಬೇಕು, ಹಾಸ್ಟೆಲ್ ಫೆಸಿಲಿಟಿ. ನಮ್ಮ ಹಾಸ್ಟೆಲ್ ಬೇಕಾದರೆ ಏನು ಎಕ್ಸ್ಪೆನ್ಸಸ್ ನಮ್ಮದೇನಿದೆ ಅದನ್ನು ಹಾಕಿ 75,000 ಆಯಿತು ನಿಮ್ಗೆ ಹೇಳಿದ್ನಲ್ಲ. 75,000ದಲ್ಲಿ ಅವರು ಬ್ರೇಕ್ಫಾಸ್ಟ್, ಫುಡ್, ಈವ್ನಿಂಗ್ ಮತ್ತು ಇದು ಎಲ್ಲ ಇನ್ಕ್ಲೂಡ್ ಆಯ್ತದು. ಅದನ್ನೆಲ್ಲ ಕೂಡಿ ಎಕ್ಸ್ಪೆಂಡಿಚರ್ ಸರ್ಟಿಫಿಕೇಟ್ ಕೊಡ್ತೀವಿ. ಅದನ್ನು ತೊಗೊಂಡೋಗಿ ಬ್ಯಾಂಕ್ನಲ್ಲಿ ಇವರು ಪ್ರೊಡ್ಯೂಸ್ ಮಾಡಬೇಕು. ದೆನ್ ಬ್ಯಾಂಕ್ ಮ್ಯಾನೇಜರ್ ಅವರು ಅದನ್ನ ಸ್ಯಾಂಕ್ಷನ್ ಮಾಡ್ತಾರೆ. ಬಟ್ ಮ್ಯಾನೇಜ್ಮೆಂಟ್ ಸೀಟ್ ಏನಿರುತ್ತಲ್ಲ ಆ ಟೈಮ್ದಲ್ಲಿ ಬ್ಯಾಂಕ್ನಲ್ಲಿ ಕಿರಿಕಿರಿ ಆಗ್ಬೋದು. ಕೋಲ್ಯಾಟ್ರಲ್ ಸೆಕ್ಯೂರಿಟಿ ಕೊಡ್ತಾರೆ. ನನ್ನಲ್ಲಿ ನೋಡಿ ನಿಮಗೆ ಹೇಳ್ತೀನಿ, ಈಗ 100 ಮಕ್ಕಳಲ್ಲಿ ಒಂದು 40 ಜನ ಲೋನ್ ಮೇಲೆ ಓದ್ತಿರ್ತಾರೆ ಮ್ಯಾನೇಜ್ಮೆಂಟ್ ಸೀಟಲ್ಲಿ. ಹೌದು. ಅದು ಯಾವಾಗ ತುಂಬಬೇಕು ಸರ್? ಹೇಗದು ಸರ್? ಅದು ಎಜುಕೇಷನ್ ಲೋನ್ ಏನಿದೆಯಲ್ಲ 4 ಇಯರ್ಸ್ವರೆಗೂ ಬ್ಯಾಂಕ್ ನಿಮಗೆ ಲೋನ್ ರಿಲೀಸ್ ಮಾಡ್ತಾ ಹೋಗುತ್ತೆ. ಈಗ ಫಸ್ಟ್ ಇಯರ್ 2 ಲಕ್ಷ ತೊಗೊಂಡ, ಸೆಕೆಂಡ್ ಇಯರ್ 2 ಲಕ್ಷ, 8 ಲಕ್ಷ ಹಿಡ್ಕೊಳ್ರಿ ನೀವು. ಎವ್ರಿ ಇಯರ್ 2 ಲ್ಯಾಕ್ಸ್ ನಂಗೆ ಲೋನ್ ಕೊಡುತ್ತೆ. ಬಟ್ ಲೋನ್ ಇಂಟ್ರೆಸ್ಟ್ ಏನಿದೆಯಲ್ಲ, ಈಗ ನಾವು ಲೋನ್ ತೊಗೊಂಡ್ರೆ 1 ವರ್ಷ ನಾವು ತುಂಬದೇ ಇದ್ದರೆ ಏನಾಗುತ್ತೆ, ಇಂಟ್ರೆಸ್ಟ್ನ ಕಂಪೌಂಡ್ ಇಂಟ್ರೆಸ್ಟ್ ಬೀಳುತ್ತೆ. ಅದು ನಮ್ಮ ಅಸಲಿನಲ್ಲಿ ಕೂತ್ಕೊಂಡ್ಬಿಡುತ್ತೆ, ಅದು ಬಂದು ಕ್ಯಾಪಿಟಲ್ನಲ್ಲಿ. ಹೌದಲ್ಲ? ಬಟ್ ಇಲ್ಲೇನಿದೆ, ಮಕ್ಕಳಿಗೆ ಇದು ಆಗಬಾರ್ದು ಅಂತಂದು ಸಿಂಪಲ್ ಇಂಟ್ರೆಸ್ಟ್. 4 ವರ್ಷದ ಇಂಟ್ರೆಸ್ಟ್ ಏನಿದೆ ನೋಡಿ ಸರ್, ಅದು ಸಪ್ರೇಟ್ ಆಗಿರುತ್ತೆ. ಮಗು 4 ವರ್ಷದ ಕೋರ್ಸ್ ಮುಗಿದ ಮೇಲೆ 1 ಇಯರ್ ಬ್ಯಾಂಕ್ ಅವನಿಗೆ ಟೈಮ್ ಕೊಡ್ತದೆ ಜಾಬಿಗೆ. ಸರ್ಚ್ ಮಾಡಬೇಕು, ಅಡ್ಡಾಡಬೇಕು, ಅವನ ಕೋರ್ಸ್ ಸರ್ಟಿಫಿಕೇಟ್ಸ್ ಬರಬೇಕು. ಅವನು ಯಾವಾಗ ಜಾಬಿಗೆ ಜಾಯಿನ್ ಆಗ್ತಾನೆ ಅಲ್ಲಿಂದ ಅವಾಗ ಆ ಇಂಟ್ರೆಸ್ಟು ಎಲ್ಲ ಹೋಗಿ ಕ್ಯಾಪಿಟಲ್ದಲ್ಲಿ ಅವಾಗ ಮರ್ಜ್ ಮಾಡ್ತಾರೆ. ಅದಕ್ಕೆ ಇಂಟ್ರೆಸ್ಟ್ ಬೀಳೋದಕ್ಕೆ ಶುರು ಆಗುತ್ತೆ. 1 ಇಯರ್ ಆದ ನಂತರ ಆಮೇಲೆ ಇದನ್ನ ಅವನು ತುಂಬ್ತಾ ಹೋಗಬೇಕು. ಭಾಳ ನಾನು ಆ್ಯಕ್ಚುಲಿ ಒಂದು ರೈತನ ಮಗ. ನಮ್ಮ ತಂದೆಯವರಿಗೆ 5,000 ರೂಪಾಯಿ ಬೆಳೆ ಸಾಲ ಸಿಗ್ತಿದ್ದಿಲ್ಲ ಅವಾಗ. ಭಾಳ ತೊಂದರೆ ಇತ್ತು. ಇವು ಸೈಕಲ್ ತೊಗೊಂಡು ಯಾವ ಬ್ಯಾಂಕ್ ಇರುತ್ತೆ ಎಲ್ಲ ಬ್ಯಾಂಕಿಗೂ ಅಡ್ಡಾಡ್ತಿದ್ರು ಅವರು. ನಾನು B.Pharma ಮುಗಿದ ಮೇಲೆ ಎಜುಕೇಷನ್ ಲೋನಿಗೆ ಹೋದೆ. ನನಗೆ ಐಡಿಯಾ ಇದ್ದಿಲ್ಲ. ನನಗೊಬ್ಬರು ಹೇಳಿದರು, ಎಜುಕೇಷನ್ ಲೋನ್ ತೊಗೊಂಡು ನನ್ನ ತಂದೆ ಓದಿಸ್ಲಿಕ್ಕೆ ಆಗೋದಿಲ್ಲಪ್ಪ ಅಂದ್ರೆ. ನನಗೆ ಓನ್ಲಿ ಫೀಸ್ ಮೇಲೆ ಸೀಟ್ ಸಿಕ್ಕಿತ್ತು. ನೆಕ್ಸ್ಟು ಕೆನರಾ ಬ್ಯಾಂಕಿಗೆ ಹೋಗಿ ಬ್ಯಾಂಕ್ ಮ್ಯಾನೇಜರ್ನ ಅಪ್ರೋಚ್ ಆದೆ. ಸರ್ ಹೀಗಿದೆ ನನಗೆ ಎಜುಕೇಷನ್, ನಿನ್ನ ಫೀಸ್ ಎಷ್ಟಪ್ಪ ಅಂದ್ರೆ. ಸರ್ ನಂದು ಫಸ್ಟ್ ಇಯರ್ 25,000, ಸೆಕೆಂಡ್ ಇಯರ್ 25,000, ಟೋಟಲ್ 50,000 ಫೀಸ್ ಆಗುತ್ತೆ. ಅಂದಮೇಲೆ ನಿಮ್ಮದು ಮಾರ್ಕ್ಸ್ ಕಾರ್ಡ್ ಕೊಡು ಅಂದರು. ನಾನು ಎಲ್ಲ ಮಾರ್ಕ್ಸ್ ಕಾರ್ಡ್ ಕೊಟ್ಟೆ ಅವರಿಗೆ. ಮ್ಯಾನೇಜರ್ ಅವರಿಗೆ ನನಗೆ ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಒಬ್ಬರು ಹೇಳಿದರು, ಇವು ಭಟ್ ಅಂತ ಅವನ ನೆನಪಿದೆ, ಯಾರಿಗೂ ಲೋನ್ ಕೊಡೋಂಗಿಲ್ಲ ರೀ ಇವ, ಹಾಗೆ ಕಳಿಸ್ತಾನೆ ಅಂತಂದು. ನಾನು ಕೂಡಿಸಿದ್ರು ಅವರು ಕೂತ್ಕೊ. ನಂಗೊಂದು ಸೆಕ್ಯೂರಿಟಿ ಬೇಕಲ್ಲ ಅಂತಂದರು. ಏನು ಕೊಡಬೇಕು ಸೆಕ್ಯೂರಿಟಿ? ನಿಮ್ಮದು ಅಗ್ರಿಕಲ್ಚರ್ ಅಂತಿ, ನಿಮ್ಮ ತಂದೆಯವ್ರದ್ದು ಲ್ಯಾಂಡ್ ಇರಬೇಕಲ್ಲ. ಹೌದು. ನನಗೆ ಹೊಲದ ಒಂದು ಉತ್ತಾರ ತಂದು ಕೊಡು ಸಾಕಂದ್ರೆ ಅವರು. ನಮ್ಮ ತಂದೆನೂ ಕರ್ಕೊಂಡು ಹೋಗಿಲ್ಲ ಅಲ್ಲಿಗೆ. ಲಕ್ಕಿಲಿ ನನ್ನ ತಂದೆ ನಮ್ಮ ಹೆಸರಲ್ಲೇ ಹೊಲ ಲ್ಯಾಂಡ್ ಮಾಡಿದ್ರು. ಅದನ್ನ ಡಿವೈಡ್ ಮಾಡಿಬಿಟ್ಟಿದ್ರು ಅವರು. ಹೋಗಿ ಒಂದು 6 ಏಕರ್ಸದ ಲ್ಯಾಂಡದೊಂದು ಪೇಪರ್ ಕೊಟ್ಟೆ. ಅದನ್ನು ತೊಗೊಂಡ್ರು. ನನ್ನ ಕಡೆಯಿಂದ ಇದು ಮಾಡಿಕೊಂಡು ಲೋನ್ ಸ್ಯಾಂಕ್ಷನ್ ಮಾಡಿದರು. ಅವ್ರನ್ನ ಈಗ ಅವ್ರ ಪಾಪ ಆವಾಗನೇ ಅವರು ಆಲ್ಮೋಸ್ಟ್ ರಿಟೈರ್ಮೆಂಟಿಗೆ ಬಂದಿದ್ದರು. ಏನು ಸರ್, ನಾ ತೊಗೊಂಡಿದ್ದು 65,000. 65,000 30 ವರ್ಷದ ಹಿಂದೆ ಸಣ್ಣ ಅಮೌಂಟ್ ಅಲ್ಲ ಅದು. ಮತ್ತು ನಾ ಜಾಬಿಗೆ ಬಂದ ನಮ್ಮ ಸ್ಯಾಲ್ರಿ ಅವಾಗ 5,000 ಇತ್ತು. ದೊಡ್ಡ ಸ್ಯಾಲ್ರಿ ಅದು. ನಾ ಎವ್ರಿ ಮಂತ್ 2,000 ತುಂಬ್ಕೋತ ಹೋದೆ. 3 ಇಯರ್ಸಲ್ಲಿ ನನ್ನ ಲೋನು ಕ್ಲಿಯರ್ ಆಯಿತು, ಎಲ್ಲ ಮುಗೀತು. ಭಾಳ ಉಪಯೋಗ ಇದೆ ಬ್ಯಾಂಕ್ನಿಂದ ಮಾತ್ರ. ಈಗ B.Pharm ಮಾಡಿದವ್ರಿಗೆ ಎಲ್ಲರಿಗೂ ನೌಕರಿ ಸಿಗ್ತದೆ ಗ್ಯಾರಂಟಿ ಸರ್? ಸರ್ ಫಾರ್ಮಸಿ ಒಂದು ಮಾತು ಹೇಳಿ, ಫಾರ್ಮಸಿ ಕೋರ್ಸ್ ಏನು ಮಾಡ್ತಾರೆ, ಯಾರು ಒಬ್ಬರಾದರೂ ಖಾಲಿ ಇದ್ದವ್ರು ನನಗೆ ತೋರಿಸ್ರಿ ನೀವು. ನನ್ನ ಕಾಲೇಜ್ ಬೇಡ ನಾ ಹೇಳೋದು. ನಿಮ್ಗೆ ಯಾರು ನಾ ಫಾರ್ಮಸಿ ಮಾಡಿ ನಂಗೆ ಜಾಬ್ ಇಲ್ಲ, ಏನೂ ಇಲ್ಲ, ಖಾಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಅದು ಫಾರ್ಮಸಿಯಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಬರ್ತಾವೆ ಸರ್? ಸರ್ ಕ್ಯಾಂಪಸ್ ಆಗುತ್ತೆ. ಕ್ಯಾಂಪಸ್ನಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಎಲ್ಲ ನಮ್ಮ ಪ್ಲೇಸ್ಮೆಂಟ್ ಸೆಲ್ ಇದೆ. ಡಾಕ್ಟರ್ ಜಗದೀಶ್ ಹಿರೇಮಠ್, ಹೀ ಈಸ್ ದ ಚೀಫ್ ಫಾರ್ ದ್ಯಾಟ್. ಅವರು ಎಲ್ಲ ಕಡೆಯೂ ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ. ಕಾಂಟ್ಯಾಕ್ಟ್ ಮಾಡಿಕೊಂಡು ಮತ್ತೊಂದು ನಮ್ಮದೊಂದು ಗ್ರೂಪ್ ಇದೆ. ಫಾರ್ಮಸಿ ಎಲ್ಲ ಕಾಲೇಜ್ ಆಲ್ ಓವರ್ ಇಂಡಿಯಾ ಏನಿದೆಯಲ್ಲ,
ನಿಮಗೆ ಅದೊಂದು ಸ್ವಲ್ಪ ತೋರಿಸ್ತೀನಿ. ಅವಿನು ಅಂತ ಈ ಗ್ರೂಪ್ ಹೆಸರು ಸರ್. ಈ ಗ್ರೂಪ್ನಲ್ಲಿ ಎಲ್ಲೆಲ್ಲೇ ಕ್ಯಾಮರಾ ತೋರಿಸಿ. ಹಾಂ ಸರ್. ಈಗ ಇದರಲ್ಲಿ ಎಲ್ಲೆಲ್ಲಿ ಪ್ಲೇಸ್ಮೆಂಟ್ ಇದೆ, ಯಾವ ಕಂಪ್ನಿಯಲ್ಲಿ ಜಾಬ್ಸ್ ಈಗ ಅಲ್ಲಿ ವೇಕೆನ್ಸಿ ಇದೆ, ಇದರಲ್ಲಿ ಎಲ್ಲ ನಮ್ಮ ಅವರು ಇನ್ಫಾರ್ಮೇಷನ್ ಇಂಡಸ್ಟ್ರಿಯವ್ರು ಹಾಕ್ತಾ ಹೋಗ್ತಾರೆ. ನೆಕ್ಸ್ಟ್ ನಮ್ಮ ಪ್ಲೇಸ್ಮೆಂಟ್ ಸೆಲ್ನವ್ರು ಏನು ಮಾಡ್ತಾರೆ, ಈ ಇನ್ಫಾರ್ಮೇಷನ್ಸ್ ಎಲ್ಲ ಇದೆ ನೋಡಿ, ಇದನ್ನು ತಗೊಂಡು ಅವ್ರಿಗೆ ಕೆಲವು ಮಂದಿಗೆ ಪ್ರೊಡಕ್ಷನ್ದಲ್ಲಿ ಕೆಲಸ ಮಾಡಬೇಕಾಗಿರ್ತದೆ, ಕೆಲವು ಮಂದಿಗೆ ಏನಿದೆಯಲ್ಲ ತಾವು ಇದ್ರ ಟೈಪ್ ಕೆಲಸ ಮಾಡಬೇಕಾಗಿರ್ತದೆ. ಹೇಗೆ ಅಂತಂದರೆ ರೆಗ್ಯುಲೇಟರಿ ಅಫೇರ್ಸು ಇಂಥಲ್ಲೆಲ್ಲ ಕೆಲಸ ಮಾಡ್ಬೇಕು. ಆ ಟೈಪ್ ಅವರೆಲ್ಲ ಡಿವೈಡ್ ಮಾಡ್ತಾರೆ. ಅವರು ಡಿವೈಡ್ ಮಾಡಿಕೊಂಡು ಆ ಮಕ್ಕಳಿಗೆಲ್ಲ ಕೋಚಿಂಗ್ ಕೊಡಿಸ್ತಾರೆ ಅವರು. ಈಗ ಸರ್ಟಿಫಿಕೇಟ್ ಇಲ್ಲ, ಆನ್ಲೈನ್ ಸರ್ಟಿಫಿಕೇಟ್ ಕೋರ್ಸ್ ಇರ್ತದೆ, 3 ಮಂತ್ಸು 1 ಮಂತು ಹೀಗೆಲ್ಲ ಇದೆ. ಆ ಕೋಚಿಂಗ್ನೂ ಮಾಡಿಸ್ತಾರೆ ಅವರು. ಕೋಚಿಂಗ್ ಮಾಡಿಸಿ ಅವ್ರದ್ದು ಮೊದಲು ರೆಸ್ಯೂಮ್ ಹೇಗೆ ಮಾಡ್ಕೋಬೇಕು ಅದನ್ನು ಕಲಿಸ್ತಾರೆ ಅವರು. ಎಲ್ಲ ಟ್ರೈನಿಂಗ್ ಈಗ ಏನಾಗುತ್ತೆ ಈ ಮಕ್ಕಳಿಗೆ ಮಾಡಿದವ್ರು ಯಾರು ಖಾಲಿ ಇರೋದಿಲ್ಲ ಅಂತ. ಇಲ್ಲ ಇದು ನಾವು ಎಫರ್ಟ್ ಹಾಕಲೇಬೇಕಲ್ಲ. ನಾನು ಈಗ ಏನೋ ಮಾಡಿದ್ರು ನಾ ಖಾಲಿ ಕೂತ್ರೆ ಡಾಕ್ಟರ್ MBBS ಮಾಡಿದ, ಅವ್ನು ಸುಮ್ಮನೆ ಕೂತ್ರೆ ಪೇಷಂಟ್ ಹೇಗೆ ಬರ್ತಾರೆ? ಇಲ್ಲಲ್ಲ. ಇದಾದಮೇಲೆ ನಾವು ಪ್ಲೇಸ್ಮೆಂಟಿಗೆ ಅವ್ರನ್ನ ಅಪ್ಲೈ ಮಾಡಿಸ್ತೀವಿ. ಆನ್ಲೈನ್ ಇಂಟರ್ವ್ಯೂಗಳು ಕಂಡಕ್ಟ್ ಆಗುತ್ತೆ. ಇಲ್ಲಿ ಕಂಡಕ್ಟ್ ಆಗಿ ಇಲ್ಲೆಲ್ಲ ಅವ್ರು ಪಾಸ್ ಆದಮೇಲೆ ನೆಕ್ಸ್ಟ್ ಫೈನಲ್ ಬೆಂಗಳೂರಲ್ಲಾಗಲಿ, ಮುಂಬೈಗಿದ್ರೆ ಮುಂಬೈ, ಹೈದ್ರಾಬಾದು. ಅಬ್ರಾಡ್ ಭಾಳ ಮಂದಿ ಹೋಗ್ತಾರೆ ಸರ್. ನಿಮ್ಮಲ್ಲಿ ಎಷ್ಟು ಜನ ಹೋಗಿದ್ದಾರೆ ಸರ್? ಸರ್ ನಂದು ಫಸ್ಟ್ ನಿಮಗೆ ಹೇಳ್ಬೇಕಂದ್ರೆ ಒಂದು ಅಮೇರಿಕಾದಲ್ಲೇ ಒಂದು 200 ಜನ ಇದ್ದಾರೆ. 200 ಜನ? ಹೌದು. ಈಗ ಕೆನಡಾದಲ್ಲಿ ಒಂದು 150 to 200 ಕೆನಡಾದಲ್ಲಿದ್ದಾರೆ. ಆಸ್ಟ್ರೇಲಿಯಾ ಸ್ಯಾಲರಿ ಹೆಂಗಿರುತ್ತೆ ಸರ್ ಅವ್ರಿಗೆ? ಲ್ಯಾಕ್ಸ್ ಟುಗೆದರ್. ಒಬ್ಬನು ಮೊನ್ನೆ ನನ್ನ ಓಲ್ಡ್ ಸ್ಟೂಡೆಂಟ್ ನಂಗೆ ಫೋನ್ ಮಾಡಿದ್ದ. ಫೋನ್ ಮಾಡಿ ಅವನಿಗೆ ಬಂಡೆ ರವಿಪ್ರಸಾದ್ ಅವನ ಹೆಸರು. ನಾನು ಟೀಚಿಂಗ್ ಬಂದಾಗ ಅವ ಸ್ಟೂಡೆಂಟ್ ಇದ್ದ 96ಅಲ್ಲಿ. ಅವನಿಗೊಂದು ಯಾವುದೋ ಒಂದು ನನ್ನ ಇದು ಬೇಕಾಗಿತ್ತು, ರೆಕಮೆಂಡೇಷನ್ ಲೆಟರ್. ಅವನು ಎಲ್ಲೆಲ್ಲೋ ಮಾಡಿ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಎಲ್ಲಿದ್ದೀಯಪ್ಪ ನಂಗೆ ಗೊತ್ತಾಯಿತು. ಫಸ್ಟ್ ನಾವು ಏನು ಟೀಚಿಂಗ್ ಬಂದಾಗ ನಮ್ಮ ಸ್ಟೂಡೆಂಟ್ಸ್ ಹೆಸರು ಯಾರ್ದು ಮರೆಯೋದಿಲ್ಲ ನಾವು. ನನಗೆ ಗೊತ್ತಿದೆ, ನೀ ಕಪ್ಪಿದ್ದಿ, ನೀನು ಸ್ವಲ್ಪ ಹೈಟ್ ಇದ್ದಿ ಎಲ್ಲ ಹೇಳಿದೆ. ಹೌದು ಸರ್, ಕರೆಕ್ಟ್ ಸರಿ, ಕೂದಲೊಂದು ಹೋಗಿದೆ ಅಂತಂದ. ಅವನು ಅಮೇರಿಕನ್ ಸಿಟಿಸನ್. ಅವನದೇ ಒಂದು ಚೈನ್ ಫಾರ್ಮಸಿ ಇದೆ ಅಲ್ವಾ ಅಮೇರಿಕಾದಲ್ಲಿ. ಅವನ ಹತ್ರ ಒಂದು 50 ಜನ ಫಾರ್ಮಸಿಸ್ಟ್ಗಳು ಕೆಲಸ ಮಾಡ್ತಾರೆ ಅವನ ಕಡೆ. ಈಗ ಅವನದೇನೋ ನೆಕ್ಸ್ಟ್ ಪ್ಲ್ಯಾನು ಯಾವ ಒಂದೇನೋ ಇಂಡಸ್ಟ್ರಿ ಏನೋ ಓಪನ್ ಮಾಡ್ತಾ ಇದ್ದಾರೆ ಅವರು. ಅದಕ್ಕೆ ಅವನಿಗೆ ಇಲ್ಲಿ ಡಿಗ್ರಿ ಆಗಿದ್ದು ಪ್ರೂಫ್ ಬೇಕಾಗಿತ್ತೆಲ್ಲ. ಫಾರಿನಲ್ಲಿ ಭಾಳ ಇದ್ದಾರೆ ಸರ್, ಎಸ್ಪೆಷಲಿ ಗಲ್ಫ್ ಕಂಟ್ರೀಸ್ ಏನಿದೆ, ಈ ದುಬೈ ಇರ್ಬೋದು, ಕುವೈತ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ಒಮಾನ್ ಇರ್ಬೋದು, ಟೋಟಲಿ ನಮ್ಮ ಇಂಡಿಯನ್ ಮೇಲೆ ಡಿಪೆಂಡೆಂಟ್ ಅವರು. ಅಲ್ಲಿ ಕೆಲಸ ಮಾಡುವ ಅವರು ಡಿ ಫಾರ್ಮ್ದವ್ರಿಗೂ ಕೆಲಸ ಸಿಗುತ್ತಲ್ಲಿ, ಬಿ ಫಾರ್ಮ್ದವ್ರಿಗೂ ಕೆಲಸ ಸಿಗುತ್ತೆ. ಹೀಗಾಗಿ ಎಲ್ಲ ಮಕ್ಕಳು ಅಲ್ಲಿ ಹೋಗ್ತಾರೆ. ಈಗ ನಾವು ಮತ್ತೊಂದು ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀವಿ, ನಿಮಗೆ ಹೇಳಿದ್ದೆ ನಾನು, ಡಾಕ್ಟರ್ ಆಫ್ ಫಾರ್ಮಸಿ ಅಂತಂದು 6 years. ಈಗ ನಾನು ನಿಮಗೆ ಹೇಳಿದ್ದು ಪ್ರೊಡಕ್ಷನ್ ಇಂಡಸ್ಟ್ರಿ ಬಗ್ಗೆ ಹೇಳಿದೆ, ರಿಟೇಲ್ ಬಗ್ಗೆ ಹೇಳಿದೆ. ಈ ಕಮ್ಯುನಿಟಿ ಫಾರ್ಮಸಿ ಏನಿದೆ ಅಲ್ಲ, ಇವರು ಡೈರೆಕ್ಟ್ ಪೇಷಂಟ್ ಕೂಡ ಇಂಟ್ರಾಕ್ಷನ್ದಲ್ಲಿ ಬರ್ತಾರೆ. ಫಾರ್ಮಾ ಡಿ ಅಂದರೆ ನೀವು ಒಂದು ಎಕ್ಸ್ಪ್ರೆಸ್ ಮಾಡ್ಬೋದು, ಡಾಕ್ಟರ್ ಆಫ್ ಫಾರ್ಮಸಿ. ಹೌದು. ಈಗ MBBS ಪ್ಯಾರಲಲ್ ಕೋರ್ಸ್ ಅಂದ್ಕೊಳ್ರಿ. ಅದು MBBSನಲ್ಲಿ ಏನಾಗುತ್ತೆ, ಪೇಷಂಟ್ ಹ್ಯಾಂಡ್ಲಿಂಗ್ ಮಾಡ್ತಾರೆ ಅವರು. ಇಲ್ಲಿ ಇವರು ಡ್ರಗ್ ಹ್ಯಾಂಡ್ಲಿಂಗ್ ಮಾಡ್ತಾರೆ, ಡ್ರಗ್ಸ್ನ. 4 ವರ್ಷ ಅವರೆಲ್ಲ ಕಾಲೇಜ್ನಲ್ಲೇ ಕಲಿತಾರೆ, ಅಲಾಂಗ್ ವಿತ್ ಹಾಸ್ಪಿಟಲ್ ಎಕ್ಸ್ಪೋಜರ್. 5th year ಇದ್ದಾಗ ಅವ್ರ ಕೇಸ್ ಸ್ಟಡೀಸ್, ಒಂದೊಂದು ಇಂಡಿವಿಜುವಲ್ ಕೇಸ್ ಕಲೆಕ್ಟ್ ಮಾಡ್ಕೊತಾ ಹೋಗ್ತಾರೆ ಅವರು. ಸಿಮಿಲರ್ ಕೇಸಸ್ನ ಕೇಸ್ ಸ್ಟಡೀಸ್ ಮಾಡಿ ಅವ್ರು ಕನ್ಕ್ಲೂಡ್ ಮಾಡ್ತಾರೆ, ಯಾವ ಡ್ರಗ್ ಹೇಗೆ ಎಫೆಕ್ಟ್ ಆಗುತ್ತೆ, ಯಾವ ಡ್ರಗ್ನಿಂದ ಜಾಸ್ತಿ ಟಾಕ್ಸಿಕ್ ಎಫೆಕ್ಟ್ ಅಂದರೆ ದೇಹಕ್ಕೆ ಬಾಧೆ ಆಗುತ್ತೆ, ಇಂಥವೆಲ್ಲ ಅವರು ಹಾನಿಯಾಗುತ್ತೆ, ಅವನ್ನೆಲ್ಲ ಲಿಸ್ಟ್ ಮಾಡ್ತಾರೆ ಅವರು. ಲಿಸ್ಟ್ ಮಾಡಿಕೊಂಡು ರಿಪೋರ್ಟ್ ತಯಾರು ಮಾಡಿ ಕೊಡ್ಬೇಕು ಅವರು. ಪ್ರೊಜೆಕ್ಟ್ ವರ್ಕ್ ಅಂತೀವಿ ನಾವು ಅದಕ್ಕೆ. 6th year ಏನಿದೆಯಲ್ಲ, ಪ್ರತಿಯೊಂದು ಇದರಲ್ಲಿ ಕೆಲಸ ಮಾಡ್ತಾರೆ ಅವರು. ಡಿಪಾರ್ಟ್ಮೆಂಟ್ನಲ್ಲಿ ಸರ್ಜರಿ ಇರ್ಬೋದು, ಗೈನೆಕ್ ಇರ್ಬೋದು, ಜನರಲ್ ಮೆಡಿಸಿನ್ಸ್ ಇರ್ಬೋದು. ಅಲ್ಲಿ 6 ತಿಂಗಳ ಎಕ್ಸ್ಪೀರಿಯೆನ್ಸ್ ತೊಗೋಬೇಕು ಅವರು. 6 ವರ್ಷದ ಕೋರ್ಸ್ ಅದು. ಟೋಟಲ್ 1 ವರ್ಷ ಫುಲ್ ಹಾಸ್ಪಿಟಲೇ. 6th year. 5th year ಪ್ರೊಜೆಕ್ಟ್ ವರ್ಕ್ ಇನ್ ಹಾಸ್ಪಿಟಲ್. ಫಸ್ಟು, ಸೆಕೆಂಡು, ಥರ್ಡ್ ಇದ್ದಾಗ ಅವ್ರಿಗೊಂದು ನಾವು ಹಾಸ್ಪಿಟ್ಲ್ ವಿಸಿಟ್ ಅಂತ ಮಾಡಿರ್ತೀವಿ. ಅವ್ರಿಗೆ ಟ್ರೈನಿಂಗ್ ಆಗಬೇಕಲ್ಲ ಮುಂದಿಂದು. ಇವ್ರೇನಿದೆ ನೋಡಿ ಸರ್, ಇವ್ರದ್ದು ರೋಲ್ ಭಾಳ ಇಂಪಾರ್ಟೆಂಟ್ ಇದೆ.
ಯಾರ್ದು ಫಾರ್ಮಡಿ ಅವ್ರದ್ದು. ಪ್ರತಿಯೊಂದು ಡ್ರಗ್ನೂ ಅವರು ಡೋಸ್ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಈಗ ನಾವೇನು ಮಾಡ್ತೀವಿ, ಏನೇ ಡ್ರಗ್ಸ್ ಕೊಡೋದಾಗಲಿ ಏನಾಗಲಿ, ಈಗ ನಾವೆಲ್ಲ ಇಂಡಿಯನ್ಸ್ ನಾವೆಲ್ಲ ಇಮ್ಯೂನ್ಡನ್ನು ಕೊಡ್ರಿ ಅಥವಾ ರೆಸಿಸ್ಟೆಂಟ್ ತಿಳ್ಕೊಡ್ರಿ, ನಾವು ಹಾಗೆ ಏನು ಗುಳಿಗೆ ನುಂಗಿದ್ರು ನಾವು ಇದನ್ನು ಮಾಡ್ಕೋತೀವಿ, ಏನೂ ಆಗೋದಿಲ್ಲ ಅನ್ನುವ ಲೆಕ್ಕದಲ್ಲಿ ನಾವಿದ್ದೀವಿ. ಹಾಗಿರೋದಿಲ್ಲ ಸರ್. ಅದು ಪ್ರತಿಯೊಂದು ಡೋಸ್ನು ಕ್ಯಾಲ್ಕುಲೇಷನ್ ಮಾಡಬೇಕು, ಆ ಪ್ರಕಾರ ಡೋಸ್ ಕೊಡ್ಬೋದು. ಮಕ್ಕಳಿಗೆ ಕೊಡೋದಿಲ್ಲ ನೋಡಿ, ಮಕ್ಕಳಿಗೆ ಡಾಕ್ಟರ್ ಫುಲ್ ಟ್ಯಾಬ್ಲೆಟ್ ಕೊಡೋಂಗಿಲ್ಲ. ಏನು ಹೇಳ್ತಾರೆ, ಇದ್ರದ್ದು 1/4 ತೊಗೊಳ್ಕೊಡ್ರಿ. ಅಲ್ಲ, ಅದು ಡೋಸ್ ಇರ್ತದೆ ಸರ್. ಬಾಡಿ ಸರ್ಫೇಸ್ ಏರಿಯಾ ಏನಿದೆ ಅಲ್ಲ, ಪ್ರತಿಯೊಬ್ಬರದ್ದು ಡಿಫ್ರೆಂಟ್ ಇರ್ತದೆ. ಆ ಪರ್ kg ಬಾಡಿ ವೇಟ್ ಇಷ್ಟು ಡ್ರಗ್ ಕೊಡಬೇಕು ಅಂತ ಇರ್ತದೆ. ಅದ್ರ ಪ್ರಕಾರ ಕ್ಯಾಲ್ಕುಲೇಷನ್ ಇರ್ತದೆ ಅದು. ಈಗ ಮಕ್ಕಳಿಗೆ ಮೊದಲು ಟ್ಯಾಬ್ಲೆಟ್ನ 4 ಪೀಸ್ ಮಾಡಿಕೊಡ್ರಿ ಅಂತ ಹೇಳ್ತಿದ್ರು. ಈಗ ಅದು ಇಲ್ಲ. ಅವ್ರಿಗೆ ಎಷ್ಟು ಡೋಸ್ ಇದೆಯಲ್ಲ ಅಷ್ಟೇ ಡೋಸ್ ಕೊಡ್ಬೋದು. ನಿಮಗೆ ಈಗ ಸಿರಪ್ಸ್ ಬರ್ತಾವೆ, 2 ml ಕೊಡಿ, 2 ml ಕೊಡಿ, 5 ml ಕೊಡಿ, ಅವ್ರು ಡಾಕ್ಟ್ರ್ ಬರೆದಿರ್ತಾನೆ, ಬರಲೇಬೇಕಂತ. ಇದೆಲ್ಲ ನೋಡ್ರಿ, ಈ ಡೋಸ್ ಫಿಕ್ಸ್ ಮಾಡೋದು ಈ ಫಾರ್ಮಡಿ ಪೀಪಲ್ದು. ಹೌದು. ಈಗ ನೀವು ಬೇರೆ ಕಂಟ್ರಿ ಒಳಗೆ ಹೋದರೆ ಡಾಕ್ಟ್ರು ಡಯಾಗ್ನೋಸ್ ಮಾಡಿದ ಮೇಲೆ ನೆಕ್ಸ್ಟ್ ಪೇಷಂಟ್ ಫಾರ್ಮಡಿ ಡಾಕ್ಟ್ರ್ ಕಡೆ ಬರ್ತದೆ. ಎಲ್ಲರೂ ಡಾಕ್ಟ್ರ್ ಬರೆದ ರಿಪೋರ್ಟ್ ಎಲ್ಲ ನೋಡ್ತಾರೆ ಅವರು. ಪೇಷಂಟ್ ಕೌನ್ಸ್ಲಿಂಗ್ ಮಾಡ್ತಾರೆ. ಪೇಷಂಟಿಗೆ ಯಾವ ಔಷಧಿ ತಡೆಯೋದಿಲ್ಲ, ಅಡ್ವರ್ಸ್ ಎಫೆಕ್ಟ್, ಡ್ರಗ್ ರಿಯಾಕ್ಷನ್ಸ್ ಪ್ರತಿಯೊಂದನ್ನು ನೋಡ್ತಾರೆ ಅವರು. ನೋಡಿ ಆಮೇಲೆ ಟ್ರೀಟ್ಮೆಂಟ್ಗೆ ಇದನ್ನು ಮಾಡ್ತಾರೆ, ಕೊಡ್ತಾರೆ. ಫಾರ್ಮಡಿ ಮಾಡಿದವ್ರಿಗೆ ಏನೇನು ಅವಕಾಶಗಳಿದಾವೆ ಸರ್? ಅವರು ಮೇನ್ ಅಂತಂದರೆ ಕ್ಲಿನಿಕಲ್ ರಿಸರ್ಚ್ ಅಂತಿದೆ. ಯಾವುದೇ ಹೊಸ ಔಷಧಿ ಮಾರ್ಕೆಟಿಗೆ ಬರೋದಕ್ಕಿಂತ ಮುಂಚೆ ಡಿಫ್ರೆಂಟ್ ಸ್ಟೇಜಸ್ನಲ್ಲಿ ಅದು ಸ್ಟಡಿ ಆಗಬೇಕು. ಕ್ಲಿನಿಕಲ್ ಟ್ರಯಲ್ಸು, ಕ್ಲಿನಿಕಲ್ ರಿಸರ್ಚ್, ಆ ಕೆಲಸ ಮಾಡೋರು ಫಾರ್ಮಡಿ ಪೀಪಲ್. ಭಾಳ ಇಂಪಾರ್ಟೆಂಟ್ ವಿಂಗ್ ಅದು. ಏನು ಸರ್? ನೆಕ್ಸ್ಟ್ ಡಾಕ್ಟರ್ ಅಂತಲೇ ಹೆಸರು ಕೊಡ್ತಾರೆ. ಡಾಕ್ಟರ್ ಅಂತಲೇ ಬರುತ್ತೆ. ಫಾರ್ಮಡಿ ಆದರೆ ಡಾಕ್ಟರ್. ಹೌದು, ಡಾಕ್ಟರ್ ಅಂತಲೇ ಬರೋದು. ಅವರಿಗೆ ಹಾಸ್ಪಿಟಲ್ ಓಪನ್ ಮಾಡೋದಕ್ಕೆ ಇಂಥದಕ್ಕೆಲ್ಲ ಪರ್ಮಿಷನ್ ಇರೋದಿಲ್ಲ. ಏನು ಸರ್? ಓಪನ್ ಇರೋದಿಲ್ಲ. ಬಟ್ ಡಾಕ್ಟರ್ ಒಟ್ಟಿಗೆ ಇವ್ರು ಕೆಲಸ ಮಾಡ್ತಾರೆ. ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ಬೋದು. ಹೌದು. ಅವರಿಗೆ ದೊಡ್ಡ ಹಾಸ್ಪಿಟಲ್ ಸರ್, ಈಗ ಆ್ಯಕ್ಚುಲಿ ಇಂಡಿಯಾದಲ್ಲಿ ನಿಮಗೆ ಹೇಳ್ಬೇಕಂದ್ರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ಫಾರ್ಮಡಿ ಡಾಕ್ಟರ್ಸ್ ಅಪಾಯಿಂಟ್ ಮಾಡ್ಬೇಕಂತ ರೂಲ್ ಇದೆ. ಹೀಗಾಗಿ ಈಗ ನೀವು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಹೋದರೆ 2-4 ಜನ ಹೀಗೆಲ್ಲ ಫಾರ್ಮಡಿ ಡಾಕ್ಟರ್ಸ್ ಅಲ್ಲಿ ಸಿಗ್ತಾರೆ. ಅವರು ಪ್ರತಿಯೊಂದೂ ಪೇಷಂಟ್ ಡಾಟಾ ಎಲ್ಲ ಕೇಸ್ ಸ್ಟಡೀಸ್ ಮಾಡಿ ಇಟ್ಕೊಂಡಿರ್ತಾರೆ ಅವರು. ಈಗ ಒಂದು ಸಿಂಪಲ್ ಸರ್, ಈಗ ಈಗ ಒಂದು ಪೇಷಂಟ್ ಪೆನ್ಸಿಲಿನ್ಗೆ ರಿಯಾಕ್ಷನ್ ಆಗ್ತಿತ್ತು ಹಿಂದಕ್ಕೆ, ಗೊತ್ತಿದೆ ನಿಮಗೆ? ಪೆನ್ಸಿಲಿನ್ ಕೆಲವು ನಮಗೂ ಪೆನ್ಸಿಲಿನ್ ತಡೆಯಂಗಿಲ್ಲರಿ ಅಂತ ಹೇಳ್ತಿದ್ರು ಡಾಕ್ಟರ್. ಅದರ್ವೈಸ್ ಕೈಗೆ ಇಂಥದ್ದು ಒಂದು ಸಣ್ಣದೊಂದು ಡೋಸ್ ಕೊಟ್ಟು ನೋಡ್ತಿದ್ರು, ತುರಿಕೆ ಆಗ್ತಾ ಇದೆಯಾ, ಇಲ್ಲೇನು ರೆಡ್ ಆಯ್ತಾ, ಇದು ಆಯ್ತಾ ನೋಡ್ತಿದ್ರು ಅವರು. ನೋಡಿ ಆಮೇಲೆ ಪೆನ್ಸಿಲಿನ್ ಕೊಡಬೇಕು ಬೇಡ ಅಂತ ಡಿಸೈಡ್ ಮಾಡ್ತಿದ್ರು. ಈಗ ನಿಮಗೆ ಪೇಷಂಟ್ ಡಾಟಾ ಫುಲ್ ಅವೈಲೇಬಲ್ ಇರ್ತದೆ ಈಗಿನ ಕಾಲದಲ್ಲಿ. ಫಾರ್ಮಡಿ ಡಾಕ್ಟರ್ ಇವನು ಯಾವ ಇದಕ್ಕೆ ಡ್ರಗ್ಗಿಗೆ ಇವನಿಗೆ ಪ್ರಾಬ್ಲಮ್ ಇದೆ, ಯಾವುದು ಇವನು ಡ್ರಗ್ ಕೊಡೋದಕ್ಕೆ ಆಗೋದಿಲ್ಲ, ಅಲರ್ಜಿಕ್ ಇದ್ದಾನೆ, ಅವನವರು ಡಿಸೈಡ್ ಮಾಡಿಬಿಡ್ತಾರೆ. ಅವ್ನು ಒಮಿಟ್ ಮಾಡಿಬಿಡ್ತಾರೆ ಲಿಸ್ಟ್. ಈ ಪೇಷಂಟಿಗೆ ಈ ಡ್ರಗ್ ತೊಗೊಂಡ್ರೆ ಹೀಗಾಗುತ್ತೆ. ಅದು ಪ್ರತಿಯೊಂದೂ ಅವರು ಇದನ್ನು ಮಾಡ್ತಾರೆ. ಒಂದೊಂದು ಕೇಸ್ನಲ್ಲಿ ನೋಡಿ, ಈಗ ಯಾವುದು ಡಾಕ್ಟ್ರಿಗೆ ಅಡ್ವೈಸ್ ಮಾಡ್ತಾರೆ, ಯಾವ ಔಷಧಿಗಳನ್ನು ಪೇಷಂಟಿಗೆ ನಾಟೋದಿಲ್ಲ. ನಮ್ಮದು ಒಂದು ಸಾಫ್ಟ್ವೇರ್ ಇದೆ, ಲೇಟೆಸ್ಟ್ ಡ್ರಗ್ ಈಗ ಫೈನಲ್ ಸ್ಟೇಜ್ ಆಫ್ ಕ್ಲಿನಿಕಲ್ ಸ್ಟಡೀಸ್ನಲ್ಲಿ ಇರ್ತದಲ್ಲ, ಕೆಲವೊಂದನ್ನು ಈಗ ವಾಲಂಟ್ರೀಸ್ ಮೇಲೆ ಟೆಸ್ಟ್ ಮಾಡ್ತಿರ್ತಾರೆ. ಇನ್ನೂ ಮಾರ್ಕೆಟಿಗೆ ಅದು ಎಂಟ್ರಿ ಆಗಿರೋದಿಲ್ಲ. ಅಂಥ ಡ್ರಗ್ಗನ್ನು ನೀವು ರೇರ್ ಕೇಸ್ನಲ್ಲಿ ಯೂಸ್ ಮಾಡಬೇಕಾಗತ್ತೆ, ಪರ್ಮಿಷನ್ ಬೇಕು ಅದಕ್ಕೆಲ್ಲ. ಅಂಥವನ್ನ ಡಾಕ್ಟ್ರಿಗೆ ಇವರು ಅಡ್ವೈಸ್ ಮಾಡ್ತಾರೆ, ಫಾರ್ಮಡಿ ಡಾಕ್ಟರ್ಸ್. ಹೌದು ಸರ್. ಇವರು ದೇಶಗಳಲ್ಲಿ ಜಾಸ್ತಿ ಅವಕಾಶಗಳಿದಾವೆ ಅಂತ ಹೇಳ್ತಾರೆ. ಸರ್, ಈಗ ಹೌದು ಸರ್. ಏನಿದೆ ನಮ್ಮ ಇಂಡಿಯಾದಲ್ಲಿ ನೋಡ್ರಿ, ಈಗ ನಾವು ಹಾಸ್ಪಿಟಲ್ನೊಳಗೆ ಖರ್ಚು ಮಾಡೋದು, ಸ್ಪೆಂಡ್ ಮಾಡೋದು ಭಾಳ ಕಡಿಮೆ ಇತ್ತು. ಹೌದಲ್ಲ? ಈಗೇನಾಗ್ತಾ ಇದೆ, ಹಾಸ್ಪಿಟಲಿಗೆ ಜನ ಅವಾಗ ಹೆದರ್ತಿದ್ರು ಹೋಗೋದಕ್ಕೆ. ಈಗಿಲ್ಲ, ಸ್ವಲ್ಪ ಏನಾದರೂ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಮೆಡಿಕಲ್ ಎಕ್ಸ್ಪೆನ್ಸಸ್ ಜಾಸ್ತಿ ಆದಂಗೆಲ್ಲ ಮನುಷ್ಯನ ಎಕ್ಸ್ಚೇಂಜ್ ಮಾಡ್ತಾನೆ, ಇನ್ಶೂರೆನ್ಸ್ಗೆ ಹೋಗ್ತಾನೆ. ವಿತೌಟ್ ಫಾರ್ಮಡಿ ಡಾಕ್ಟರ್ ಸರ್ಟಿಫಿಕೇಷನ್ ಬೇರೆ ಕಂಟ್ರಿಯಲ್ಲಿ ಇನ್ಶೂರೆನ್ಸ್ ಸಿಗೋದಿಲ್ಲ. ಅವ್ರದ್ದು ಡಾಕ್ಟರ್ ಜೊತೆ ಇವ್ರದ್ದು ಸಿಗ್ನೇಚರ್ ಇರಬೇಕು ಅದಕ್ಕೆ. ಇನ್ನು ಅದು ಇಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ ಏನ್ರಿ.
ಈಗೆಲ್ಲರೂ ಇನ್ಶೂರೆನ್ಸ್ಗೆ ಹೋದ್ಮೇಲೆ ಅವು ಕಂಪ್ನಿ ಮುಡಿ ಹೋಗ್ತವೆ, ಅದರ್ವೈಸ್ ಹೌದು. ಪ್ರಾಪರ್ ಆಗಿದೆ ಇಲ್ಲ ಎಲ್ಲ ಬೇಕಲ್ಲ. ಹೀಗಾಗಿ ಇನ್ನು ಇಲ್ಲಿನೂ ಅದು ಫಾರ್ಮಡಿ ಡಾಕ್ಟರ್ಸ್ ಇಂಪಾರ್ಟೆನ್ಸ್ ಬರುತ್ತೆ. ಸರ್ ಈಗ ಬಿ ಫಾರ್ಮ್ ಆಯಿತು, ಡಿ ಫಾರ್ಮ್ ಆಯಿತು, ಬಿ ಫಾರ್ಮ್ ಆಯಿತು, ಅದೇ ರೀತಿ ಫಾರ್ಮ್ ಡಿ ಆಯಿತು, 3 ಕೋರ್ಸ್ಗಳು. ಹಾಂ, ಮತ್ತು ಎಮ್ ಫಾರ್ಮಾ ಬರುತ್ತೆ ಸರ್. ಈ ಕೋರ್ಸ್ಗಳನ್ನು ಮುಗಿದ ನಂತರ ಬಿ ಫಾರ್ಮ್ ಆದ ನಂತರ ಮುಂದೆ ತಾನು ಕಲಿಬೇಕಂತಾನೆ ಇದೇ ಇದರಲ್ಲಿ ಮುಂದುವರಿಬೇಕಂತ ಹೇಳ್ತಾನೆ, ಅವ್ರಿಗೇನು ಅವಕಾಶ ಇದೆ ಸರ್? ಈಗ ಫಾರ್ಮಸಿ ಏನಿದೆ ಅಲ್ಲ, ಈಗಿದು ಜನಸಂಖ್ಯೆ ಹೆಂಗೆ ಬೆಳೀತಾ ಹೋಯ್ತಲ್ಲ, ಹೊಸ ಹೊಸ ಔಷಧಗಳ ಆವಿಷ್ಕಾರ ಆಗ್ತಾ ಹೋಯಿತು. ಈಗ ನೋಡ್ತೀರಿ ನೀವು, ಹಿಂದಿಗೆ ಏನಾಗ್ತಿತ್ತು, ಸಿಂಪಲ್ ನಾನು ಹೇಳ್ತೀನಿ, ಮಲೇರಿಯಾದಿಂದ ಎಷ್ಟೋ ಜನ ಸಾಯ್ತಿದ್ರು, ಟೈಫಾಯ್ಡ್ ಬಂದು ಎಷ್ಟೋ ಜನ ಸತ್ತು ಹೋಗ್ತಿದ್ರು, ಕಾಲರಾ ಪ್ಲೇಗು ಇರ್ಬೋದು. ಈಗ ನೀವು ಹಾಗೆ ಎಲ್ಲಾದರೂ ಡೆತ್ ನೋಡಿದ್ದೀರಾ? ಇಲ್ಲ ಸರ್. ಇಲ್ಲಲ್ಲ. ಹಾಂ, ಅದಕ್ಕೆ ನಮ್ಮ ಬಿ ಫಾರ್ಮಾ ಮಕ್ಕಳೇನಿದ್ದಾರಲ್ಲ, ಕೋರ್ಸ್ ಮಾಡ್ತಾರೆ. ಕೆಲವು ಮಂದಿಗೆ ಪ್ರೊಡಕ್ಷನ್ದಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಔಷಧವನ್ನು ತಯಾರು ಮಾಡೋದು. ಅಂಥ ಮಕ್ಕಳು ಏನು ಮಾಡ್ತಾರೆ, ಎಮ್ ಫಾರ್ಮಾ ಫಾರ್ಮಾಸ್ಯೂಟಿಕ್ಸ್ ಅಂತ ಒಂದು ಬ್ರ್ಯಾಂಚ್ ಇದೆ. ಎಮ್ ಫಾರ್ಮದಲ್ಲಿ ಎಷ್ಟು ಬ್ರ್ಯಾಂಚ್ ಇದೆ ಸರ್ ಟೋಟಲ್? ಸರ್ ಈಗ ಆ್ಯಕ್ಚುಲಿ ಮೇನ್ ಬ್ರ್ಯಾಂಚ್ 4. ಒಂದು ಫಾರ್ಮಾಸ್ಯೂಟಿಕ್ಸ್, ಫಾರ್ಮಕಾಲಜಿ, ಫಾರ್ಮಾ ಕೆಮಿಸ್ಟ್ರಿ, ಫಾರ್ಮಕಾಗ್ನಸಿ. ಈ ಎಲ್ಲ ಬ್ರ್ಯಾಂಚಿಗೂ ಸಬ್ ಬ್ರ್ಯಾಂಚಸ್ ಬಂದಿದೆ ಈಗ. ಏನು ಸರ್, ಅದನ್ನು ಮಾತಾಡೋದು ಬೇಡ, ಈ 4 ಮೇನ್ ಬ್ರ್ಯಾಂಚ್ ಬಗ್ಗೆ ಅಷ್ಟೇ ಹೇಳ್ತೀನಿ ನಿಮಗೆ. ಈಗ ಎಮ್ ಫಾರ್ಮಾಸ್ಯೂಟಿಕ್ಸ್ ಅಂತಂದರೆ ಫಾರ್ಮುಲೇಷನ್, ಹೊಸ ಹೊಸ ಔಷಧಗಳನ್ನು ಫಾರ್ಮುಲೇಷನ್ ಮಾಡೋದು, ಮಾಡಿಕೊಡೋದು. ಹಾಂ, ಈಗ ಎಕ್ಸಾಂಪಲ್ ತೊಗೊಳ್ರಿ, ಈಗ ಚಿಕ್ಕ ಮಕ್ಕಳಿಗೆ ನಾವು ಟ್ಯಾಬ್ಲೆಟ್ ಕೊಟ್ಟರೆ ನುಂಗೋದಕ್ಕಾಗತ್ತಾ? ಆಗುತ್ತಾ? ವಿಷ ಆಗುತ್ತೆ. ಆವಾಗ ಫಾರ್ಮಾಸ್ಯೂಟಿಕ್ಸ್ ನಾವು ಡೋಸ್ ತಯಾರು ಮಾಡ್ತಾನೆ. ಹೇಗೆ ಮಾಡ್ತಾನೆ? ಅದನ್ನೊಂದು ಸಿರಪ್ ಮಾಡ್ತಾನೆ. ಆ ಡ್ರಗ್ಗು ಅದರಲ್ಲಿ ಡಿಗ್ರೇಡ್ ಆಗಬಾರ್ದು, ಡ್ರಗ್ ಸ್ಟೇಬಲ್ ಆಗಿರಬೇಕು. ಅಂಥದ್ದು ನೀವು ಮಕ್ಕಳಿಗೆ ಕೊಟ್ಟರೆ ಅದು ಸ್ವೀಟ್ ಆಗಿರುತ್ತೆ. ಹಿಂಗೆ ಔಷಧ ಕೊಡೋದು. ಆ ಬೇರೆ ಬೇರೆ ವಿಧಾನದಲ್ಲಿ ಔಷಧ ಹೇಗೆ ಕೊಡ್ಬೋದು. ಈಗ ಟ್ಯಾಬ್ಲೆಟ್ ಮಾಡ್ಬೋದು, ಕ್ಯಾಪ್ಸೂಲ್ ಮಾಡ್ಬೋದು. ಈಗ ನಿಮಗಿನ್ನೂ ಗೊತ್ತಾ, ಪ್ಯಾಚಸ್ ಬಂದಿದೆ. ಪ್ಯಾಚಲ್ಲಿ ಹಚ್ಕೊಂಡ್ಬಿಡೋದು ಅದನ್ನೇ, ಔಷಧ ತಿನ್ಬೇಕಂತೇನಿಲ್ಲ. ಇಲ್ಲ, ಈಗ ಎಸ್ಪೆಷಲಿ ಈಗ ಟೊಬ್ಯಾಕೊ ಅಡಿಕ್ಟ್ ಇರ್ತಾರಲ್ಲ, ಅವರಿಗೆ ಟ್ರಾನ್ಸ್ಡರ್ಮಲ್ ಪ್ಯಾಚ್ ಅಂತಾರೆ. ಆ ಪ್ಯಾಚ್ ಹಚ್ಕೊಂಡ್ಬಿಟ್ರೆ ಅವನಿಗೆ ಸ್ಮೋಕ್ ಮಾಡ್ಬೇಕಂತ ಅನ್ಸೋದಿಲ್ಲ. ಅವನು ಹಾಗೆ ಅದನ್ನ ಸರ್ ಆ್ಯಕ್ಚುಲಿ ಟ್ಯಾಬ್ಲೆಟ್ಸ್ ಇವೆ ಅದಕ್ಕೆ. ಡೈಸಲ್ಫರಮ್ ಅಂತ ಒಂದು ಟ್ಯಾಬ್ಲೆಟ್ ಇದೆ, ಆ ಟ್ಯಾಬ್ಲೆಟ್ ಕೊಡ್ತಾರೆ. ಸರಿ ಹೇಳ್ತೀನಿ ಏನಾಗುತ್ತೆ ಅಂತಂದರೆ, ಅವನಿಗೆ ಸಿಸ್ಟಮಿಕ್ ಎಸಿಡೋಸಿಸ್, ಆಲ್ಡಿಹೈಡ್ ಕಂಟೆಂಟ್ ಜಾಸ್ತಿ ಆಗಿ ಅದು ಮುಂದೆ ಬ್ರೇಕ್ ಮಾಡೋದು ಸ್ಟಾಪ್ ಮಾಡುತ್ತೆ. ಅದು ಅವನಿಗೆ ವಾಮಿಟಿಂಗ್ ಸೆನ್ಸೇಷನು, ವಾಂತಿ ಮಾಡಿದ್ದು ಹೀಗೆಲ್ಲ ಆಗುತ್ತೆ. ಹೀಗಾದ್ಮೇಲೆ ಅವನು ಕುಡಿಯೋದು ಬಿಡ್ತಾನೆ. ಅವನು ಗೊತ್ತಾಗ್ಲಂಗೆ ಮಾತ್ರೆ ಕೊಡ್ಬೋದು. ಎಂತ ಅವನಿಗೆ ಗಟ್ಟಿಮುಟ್ಟಿದ್ದವನು ಕೊಡ್ಬೋದು. ಈಗ ಅವನು ಕುಡಿದು ಅವ್ನು ಲಿವರ್ ಹಾಳದವನು ಕೊಟ್ಟರೆ ಸತ್ತೇ ಹೋಗ್ತಾನೆ, ಅವ್ನು ಕೊಡೋದಕ್ಕೆ ಬರೋದಿಲ್ಲ. ಸರ್, ಈಗ ಒಂದು ಕೋರ್ಸ್ ಆಯಿತು, ಮತ್ತೊಂದು ಕೋರ್ಸ್ ಯಾವುದಿದೆ? ಫಾರ್ಮಾಸ್ಯೂಟಿಕ್ಸ್ ಆಯಿತು. ಈಗ ಫಾರ್ಮಕಾಗ್ನಸಿ ಅಂತಿದೆ ಸರ್. ಫಾರ್ಮಕಾಗ್ನಸಿ ಬಗ್ಗೆ ಹೇಳ್ತಾ ಇದ್ದು ನಿಮಗೆ. ಎಮ್ ಫಾರ್ಮಕಾಗ್ನಸಿ ಅಂತಂದರೆ, ಈಗೇನು ಪ್ಲ್ಯಾಂಟ್ಸ್ ಇರ್ತಾವಲ್ಲ, ಔಷಧಗಳಿಂದ ಆ್ಯಕ್ಟಿವ್ ಪ್ರಿನ್ಸಿಪಲ್ಸ್ ಅಂದರೆ ಡ್ರಗ್ ಏನಿರ್ತದೆ ಅದನ್ನು ಐಸೋಲೇಟ್ ಮಾಡ್ತಾರೆ ಅವರು. ಅವ್ರ ಕೆಲಸನೇ ಅದು. ಈಗ ಹಿಮಾಲಯ ಅಂತ ಕಂಪ್ನಿಗಳೇನಿದೆ ಇಲ್ಲ, ಈಗೆಲ್ಲ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಕಂಪ್ನಿಗಳು ಬಂದುಬಿಟ್ಟಿದೆ. ಅದು ಎಲ್ಲ ಮ್ಯಾನೇಜ್ ಮಾಡಲಿಕ್ಕೆ ಫಾರ್ಮಕಾಗ್ನಸಿ ಅವ್ರು ಬೇಕಾಗುತ್ತೆ. ಹಾಂ, ಮತ್ತು ಸುಟಿಕ್ಸ್ನವರು ಟ್ಯಾಬ್ಲೆಟ್ ಎಲ್ಲ ನಮ್ಮ ಹಾಕಿನೇ ಬರ್ತಾ ಇದೆ. ಸುಟಿಕ್ಸ್ನವ್ರನ್ನ ಯೂಸ್ ಮಾಡ್ಕೋತಾರೆ. ಮತ್ತು ಪ್ರತಿ ಇಂಡಸ್ಟ್ರಿಯವರು ಈಗ ಕ್ಲಿನಿಕಲ್ ಟ್ರಯಲ್ಸ್ ಮಾಡ್ತಾ ಇದ್ದಾರೆ. ಅದನ್ನು ಟೆಸ್ಟ್ ಮಾಡಬೇಕು. ಪ್ರತಿ ಮೆಡಿಸಿನ್ ಟೆಸ್ಟ್ ಆಗಬೇಕಲ್ಲ ಎನಿಮಲ್ಸ್ ಮೇಲೆ. ಅದಕ್ಕೆ ಎಮ್ ಫಾರ್ಮಕಾಲಜಿ ಅಂತ ಬ್ರ್ಯಾಂಚ್ ಇದೆ. ಅವರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಮತ್ತು ಇನ್ನೊಂದು ನಿಮಗೆ ಲಾಸ್ಟ್ಲಿ ಹೇಳ್ತೀನಿ ನಾನು, ಕೆಮಿಸ್ಟ್ರಿ ಹೇಳಿದೆ. ಕೆಮಿಸ್ಟ್ರಿ ಅಂದರೆ ಇವರು ಹೊಸ ಔಷಧಗಳನ್ನು ಸಿಂಥಸಿಸ್ ಮಾಡ್ತಾರೆ, ಕೆಮಿಕಲ್ಸ್ನಿಂದ ತಯಾರು ಮಾಡ್ತಾರೆ. ಆ ತಯಾರಾಗಿದ್ದನ್ನು ಮತ್ತು ಅಗೇನು ಫಾರ್ಮಕಾಲಜಿ ಅವರು ಟೆಸ್ಟ್ ಮಾಡಬೇಕು. ಅಂದರೆ ಎಲ್ಲ ಬ್ರ್ಯಾಂಚು ಇಂಟರ್ಲಿಂಕ್ಡ್. ಒಬ್ಬರು ಔಷಧ ತಯಾರು ಮಾಡೋರು ಅಂಥವ್ರೊಬ್ಬರು, ಫಾರ್ಮುಲೇಷನ್ ಮಾಡೋರೊಬ್ಬರು, ಮತ್ತು ಕಾಗ್ನಸಿ ಕೆಮಿಸ್ಟ್ರಿ ಹೊಸ ಹೊಸ ಔಷಧಗಳನ್ನು ಅವರು ತಯಾರು ಮಾಡುವಂಥವ್ರು, ಅದನ್ನು ಟೆಸ್ಟ್ ಮಾಡೋದು ಇದು ಫಾರ್ಮಕಾಲಜಿ. ಹೀಗೆ 4 ಇವು ಮೇನ್ ಬ್ರ್ಯಾಂಚಸ್ ಫಾರ್ಮಸಿಯಲ್ಲಿ. ಔಷಧ ಭಾಳ ಇಂಪಾರ್ಟೆಂಟ್ ಸರ್ ಇದು. ಹಾಂ, ಇದರಲ್ಲಿ ಏನು ಯಾವುದೂ ಹೆಚ್ಚು ಕಡಿಮೆ ಆಗಬಾರ್ದು. ಕರೆಕ್ಟಾಗಿ ಅದು ಮಾಡೋದು ಯಾವುದೇ ಇರಲಿ, ನಮ್ಮದು ಇದರಲ್ಲಿರ್ಬೇಕು. ಭಾಳ ನಾವು ಜನರ ಜೀವನದ ಕೂಡ ಆಟ ಆಡ್ತಿರ್ತೇವೆ ಸರ್. ಈಗ ಎಮ್ ಫಾರ್ಮ್ ಮಾಡಿದವರಿಗೆ ಭಾರತದಲ್ಲಿ ಕೆಲಸ ಸರ್. ಈಗ ಹೌದು, ಅವರು ಯೂಶುವಲಿ ಏನು ಮಾಡ್ತಾರೆ ಸರ್, R&D ಒಳಗೆ ಹೋಗ್ತಾರೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನಲ್ಲಿ. ಭಾಳ ವರ್ಕ್ ನಡೀತಾ ಇದೆ ಸರ್. ಈಗ
ಈಗೇನಾಗಿದೆ, ಇಂಡಿಯಾ ಫಾರ್ಮಸಿ ಹಬ್ ಆಗಿದೆ ಈಗ ಹೌದು. ಆಫ್ಟರ್ ಕರೋನಾ. ಹಾಂ ಇಲ್ಲಿ ಸಾವಿರಾರು ಇಂಡಸ್ಟ್ರೀಸ್ ಇದೆ ಸರ್. ಇಲ್ಲಿ ಅವರಿಗೆ ಕ್ವಾಲಿಫೈಡ್ ಜನ ಕಡಿಮೆ ಸಿಗೋದು. ಹೀಗಾಗಿ ಫಾರ್ಮಸಿಗೆ ಡಿಮಾಂಡ್ ಭಾಳ ಬಂದಿದೆ ಸರ್ ಈಗ. ಮತ್ತು ಫಾರ್ಮಸಿಲಿ ಒಂದು ಹೇಳ್ತೇನೆ ನಿಮಗೆ, ಸೆಟ್ ಬ್ಯಾಕ್ ಅನ್ನೋದಿಲ್ಲ ಇಲ್ಲಿ. ಮನುಷ್ಯ ಹೇಗೆ ಅವನು ಬೆಳಿತಾನೆ, ಎಕ್ಸ್ಪೀರಿಯನ್ಸ್ ಆಗುತ್ತೆ, ಸ್ಯಾಲ್ರಿ ಡಬಲ್ ಆಗ್ತಾ ಹೋಗುತ್ತೆ. ಹಾಂ, ಈಗ ನನ್ನ ಕ್ಲಾಸ್ಮೇಟ್ಸ್ ಏನೇ ಇದ್ರಲ್ಲ, ಎಲ್ಲರದ್ದು ಅವ್ರದ್ದು ಪ್ಯಾಕೇಜು 60 to 1 crore ಇದೆ ಇಂಡಿಯಾದಲ್ಲಿ. 60 ಲಕ್ಷದಿಂದ 1 crore ನಿಮ್ಮ ಕ್ಲಾಸ್ಮೇಟ್ಸ್, ನನ್ನ ಕ್ಲಾಸ್ಮೇಟ್ ಇಂಡಸ್ಟ್ರಿಯಾಗಿದ್ದಾರೆ ಅವರೆಲ್ಲ. ಈಗ ಫಾರ್ಮಸಿ ಚೆನ್ನಾಗಿದೆ ಸರ್ ಫೀಲ್ಡ್. ಈಗ ಫಾರ್ಮಸಿ M.Pharm ಆದ ನಂತರ ಮತ್ತೆ PhD ಮಾಡ್ಬೋದಾ ಸರ್? ಈಗ ಮಾಡ್ತಾರೆ. ಯೂಶುವಲಿ ಏನಾಗುತ್ತೆ, ಅವು ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಇರ್ತಾವೆ, ಅಥವಾ ಯಾವುದೋ ಒಂದು ಫಂಡಿಂಗ್ ಏಜೆನ್ಸಿ ಫಂಡ್ ಕೊಟ್ಟಿರ್ತಾರೆ, ಅಥವಾ ಒಂದು ಇಂಡಸ್ಟ್ರಿಯಿಂದ ಅದಕ್ಕೆ ಫಂಡ್ ಬಂದಿರ್ತದೆ. ಅಂಥ ಟೈಮ್ದಲ್ಲಿ ನಾವು PhD ಹುಡುಗರು ತೊಗೋತೀವಿ. ಅಂದರೆ ಅದಕ್ಕೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತೀವಿ. ನಿಮ್ಮಲ್ಲಿದೆ? ಹಾಂ, ನಮ್ಮಲ್ಲಿದೆ ಅಲ್ಲ. ನಮ್ಮ ಯೂನಿವರ್ಸಿಟಿ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ ಕ್ಲಿಯರ್ ಮಾಡ್ಕೋಬೇಕು ಅವರು. ಭಾಳ ಟಫ್ ನಮ್ಮ ಯೂನಿವರ್ಸಿಟಿ ಎಕ್ಸಾಮ್. ಈಗ 500 ಕೊಟ್ಟರೆ ಪಾಸ್ ಆಗೋದು 40 ಜನ ಅಷ್ಟೇ. ಹಾಂ, ಎವ್ರಿ ಇಯರ್ ಒಂದು 10 ಜನ ಬರ್ತಾರೆ ಸರ್ PhDಗೆ ಇಲ್ಲಿ. ಅಂತೂ ಎಂತೂ B.Pharm ಮಾಡಿದ್ರೆ ಅಥವಾ ಫಾರ್ಮಸಿ ಕೋರ್ಸ್ ಮಾಡಿದ್ರೆ ಜಾಬ್ ಅಂತೂ ಕಟ್ಟಿಟ್ಟ ಬುತ್ತಿ ಸರ್. ಹೌದು ಸರ್, ನಮ್ಮ ಕಾಲೇಜ್ ಮಕ್ಕಳು ಅಷ್ಟೇ ಅಲ್ಲ, ಬೇರೆ ಯಾವುದೇ ಕಾಲೇಜಿಂದ ಮಕ್ಕಳು, ಫಾರ್ಮಸಿ ಮಕ್ಕಳು ಮುಗಿಸ್ತೇವರು ನಮಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವರಿಗೆ ಐಡಿಯಾ ಇರೋದಿಲ್ಲ, ಎಕ್ಸ್ಪೋಜರ್ ಇರೋದಿಲ್ಲ. ಅಂಥವ್ರಿಗೆಲ್ಲ ನಾವು ಜಾಬಿಗೆ ಹೆಲ್ಪ್ ಮಾಡಿಕೊಡ್ತೀವಿ. ಇದುವರೆಗೂ ಈ ಫಾರ್ಮಸಿ ಕೋರ್ಸಿನ ಬಗ್ಗೆ, ಅದರ ಜೊತೆಗೆ ಇದು ಫಾರ್ಮಸಿ ಕೋರ್ಸನ್ನು ಮಾಡಿದ್ರೆ ಯಾವ್ಯಾವ ಜಾಬ್ ಆಪರ್ಚುನಿಟೀಸ್ ಇದಾವೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಸುದೀರ್ಘವಾಗಿ, ವಿವರವಾಗಿ, ಸರಳವಾಗಿ ನೀಡಿದಂಥ ಡಾಕ್ಟರ್ VH ಕುಲಕರ್ಣಿ ಸರ್ ಅವರಿಗೆ ನಮ್ಮ ಚಾನಲ್ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಸರ್.